ರವಿಕಿತ್ತೂರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ನೀವು ಈ HIV ಪೀಡಿತರಿಗೆ ಆಪ್ತ ಸಮಾಲೋಚಕರಾಗಿ ಸುಮಾರು 30-35 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಬಹಳ ಅಪರೂಪವಾದಂಥ ಒಂದು ವಿಚಾರ ಇದು. ಒಂದು ರೀತಿ ಹೊರಗೆ ನಿಂತು ನೋಡೋರಿಗೆ ಬಹಳಷ್ಟು ಹೆದರಿಕೆ ಆಗುವಂಥ ಒಂದು ವೃತ್ತಿ ಬದುಕನ್ನು ನೀವು ಚಾಲೆಂಜ್ ಆಗಿ ತಗೊಂಡು ಅದರಲ್ಲಿ ಯಶಸ್ವಿಯಾಗಿದ್ದೀರಿ. ಆಮೇಲೆ ಎಷ್ಟೋ ಜನರಿಗೆ ತಮ್ಮ ಸೇವೆಯಿಂದ ಸಾಂತ್ವನವನ್ನು ನೀಡಿದಿರಿ. ತಮ್ಮ ಬದುಕು ಒಂದು ರೀತಿ ನೋಡಿದರೆ ಸಾರ್ಥಕ ಬದುಕು ಅಂತ ಹೇಳಿ ನಮಗೆ ಅನಿಸ್ತದೆ ಸರ್. ಅದರ ಬಗ್ಗೆ ತಮಗೆ ಏನು ಅನಿಸ್ತದೆ ಸರ್? ಸರ್, ನಾನು ಓದಿದ್ದು ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕು ಮತ್ತು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಸರ್. ಸಮಾಜ ಸೇವೆಯಲ್ಲಿನ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಮಾಡಿ ಡಿಪ್ಲೊಮಾ ಕೌನ್ಸಿಲಿಂಗನ್ನು ಮಾಡಿದೆ. ಭಾಳ ಬಡತನದಿಂದ ಬಂದಂಥವರು ಶೋಷಿತ ಜನರ ಬಗ್ಗೆ ಅಥವಾ ನೊಂದವರ ಬಗ್ಗೆ ವಿಶೇಷವಾದಂಥ ಕಾಳಜಿ, ನಾನೇ ಸ್ವತಃ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಮೇಲೆ ಬಂದವನು. ಹೀಗಾಗಿ ಸಮಸ್ಯೆದಾಗಿರೋರಿಗೆ ಒಂದು ಪೂರಕವಾಗಿ ಅವರಿಗೆ ಕೆಲಸ ಮಾಡ್ಬೇಕನ್ನುವಂಥ ಆಶಾಭಾವನೆ ಇಟ್ಕೊಂಡನ ಈ ವೃತ್ತಿಗೆ ಬಂದವನು. ಅದರದಿಂದ ಭಾಳಷ್ಟು ತೃಪ್ತಿಕರವಾದಂಥ ಜೀವನವನ್ನು ಯಾರು ನಮ್ಮನ್ನು ಬಯಸ್ಕೊಂಡು ಬಂದಾರ ಅವರಿಗೆ ನೆಮ್ಮದಿ ಜೀವನ ಸಾಗಿಸಲಿಕ್ಕೆ ನನ್ನಿಂದ ಆದಂಥ ಕೆಲಸವನ್ನು ಮಾಡಿದನಂತ ಅನ್ನುವಂಥ ಬಹಳ ಅಪರೂಪ ಸರ. ಈ ನಿಮ್ಮ ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಬಾಲ್ಯದಲ್ಲಿ ಯಾರು ಪ್ರೇರಣೆ ಆದರು? ಬಾಲ್ಯ ಹೇಗೆ ಮತ್ತು ತಮ್ಮ ಕುಟುಂಬದ ಬಗ್ಗೆ ಕುರಿತಾಗಿ ಸರ್, ನಂದು ಒಂದು ಹಳ್ಳಿ, ನಂದು ಗೋಕಾಕ್ ತಾಲೂಕು ಮೆಳವಂಕಿ ಅನ್ನುವಂಥ ಗ್ರಾಮ. ನಾವು 8 ಜನ ಬ್ರದರ್ಸು, 2 ಸಿಸ್ಟರ್ಸು, ಟೋಟಲಿ 10 ಜನ. ಒಟ್ಟಾರೆ ನಮ್ಮ ಕುಟುಂಬದಲ್ಲಿ ಈಗ 52 ಜನ ಅದೀವಿ ಸರ್. ಜಾಯಿಂಟ್ ಫ್ಯಾಮಿಲಿ ನಮ್ಮದು, ಇನ್ನೂ ಕೂಡ ಅವಿಭಕ್ತ ಕುಟುಂಬ, ರೈತಾಪಿ ಕುಟುಂಬ. ನಾನೊಬ್ಬನೇ ಮಾಸ್ಟರ್ ಡಿಗ್ರಿ ಓದಿದವನು. ಇನ್ನೊಬ್ಬ ನನ್ನ ತಮ್ಮ ಈಗ ಡಿಗ್ರಿ ಮುಗಿಸಿ ಅಲ್ಲಿ ಸ್ಕೂಲ್ನಲ್ಲಿ ಒಂದು ಗೆಸ್ಟ್ ಟೀಚರ್ ಅಂತ ಹೋಗ್ತಾನೆ. ಇನ್ನೊಬ್ಬ ತಮ್ಮ ಒಂದು ಲೈಂಗಿಕ ವೃತ್ತಿ ಮಾಡುವಂಥ ಹೆಣ್ಮಕ್ಳಲ್ಲಿ ORW ಆಗಿ ಕೆಲಸ ಮಾಡ್ತಾನೆ. ಉಳಿದವ್ರು ಅವರೆಲ್ಲ ಅದು ಪಾರ್ಟ್ ಟೈಮ್ ಅವ್ರದ್ದು ಸ್ಕೂಲದ್ದು, ಫುಲ್ ಟೈಮ್ ಎಲ್ಲ ಅಗ್ರಿಕಲ್ಚರನ್ನೇ. ನಾವೆಲ್ಲ ನಮ್ಮ ತಂದೆ ತಾಯಿ ನಮಗೆ ಎಜುಕೇಷನ್ ಬಗ್ಗೆ ಅಷ್ಟು ಮಹತ್ವ ಕೊಡಲಿಲ್ಲ. ಯಾಕಂದ್ರೆ ಭಾಳ ಹುಂಬೂರು ನಮ್ಮದು. ಬೆಳಗಾಂ ಜಿಲ್ಲೆಯಲ್ಲಿ ಯಾವಾಗೂ ಇಂಡಲ್ಗಾ ಜೈಲ್, ಬೆಳಗಾಂ ಜೈಲದಲ್ಲಿ ನಮ್ಮ ಊರವ್ರೊಂದು ಯಾವಾಗೂ ಒಂದು 20 ಮಂದಿ ರಿಸರ್ವ್ ಇರ್ತಾರೆ. ಅಂದರೆ ಒಳ್ಳೆ ಇರಿಗೇಷನ್ ಲ್ಯಾಂಡ್ ಅದು. ಎಜುಕೇಷನ್ಗೆ ಅಷ್ಟು ಮಹತ್ವ ಕೊಡೋರಲ್ಲ, ಭಾಳ ಉತ್ಪನ್ನ ಬರುವಂಥ ಊರದು. ಅದನ್ನು ನಮ್ಮ ಮನೆ ಒಳಗೂ ಸಪೋರ್ಟ್ ಮಾಡಲಿಲ್ಲ. ನಾವೆಲ್ಲ 4-5 ಕಿಲೋಮೀಟ್ರ್ ಗೋಕಾಕ್ ಹೋಗಿ 7th ನಮ್ಮ ಊರಲ್ಲೇ ಕಲಿತೀವಿ. ನನಗೆ ಮೊದಲಿಂದ್ರೂ ಎಜುಕೇಷನ್ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಸರ್. ನಾನು ಭಾಳ ಅದರೊಳಗೆ ಲಾಸ್ಟ್ ಬೆಂಚ್ ಮನುಷ್ಯ. ನಾನು ಅಂಥ ಪರ್ಸೆಂಟೇಜ್ ಮಾಡಿದವನು ಅಥವಾ ಭಾಳ ಹೆಸರು ಮಾಡಿದವ ಅಂತಲ್ಲ ಎಜುಕೇಷನ್ದಲ್ಲಿ. 7th ಹೆಂಗೋ ಕಲಿತು 8th, 9th, 10th ಅಲ್ಲಿ ಗೋಕಾಕದಲ್ಲಿ ಒಂದು BCM ಹಾಸ್ಟೆಲ್ದಲ್ಲಿ ಇದ್ದೀವಿ. ಅವಾಗೆಲ್ಲ ಹಾಸ್ಟೆಲ್ದಲ್ಲೆಲ್ಲ ನಮಗೆ ಊಟ ಕೊಡಬೇಕಾದ್ರೆ ಪೂರ ಎಲ್ಲ ರೊಟ್ಟಿಗೆಲ್ಲ ಬೋಸರು ಬರ್ತಿತ್ತು, ಅವನ್ನೆಲ್ಲ ತೊಳೆದು ತಿಂತಿದ್ದೀವಿ. ಮತ್ತು ಏನಾರು ಉಪ್ಪಿಟ್ಟು ಕೊಟ್ಟರೆ ಅದರೊಳಗೆ ಬಾಲುಳ ಇರ್ತಿದ್ದು, ಅವ್ರನ್ನ ತೆಗೆದು ತಿಂತಿದ್ದೀವಿ. ಅಂಥ ಕಷ್ಟದ ಜೀವನ. ಮತ್ತು ನಾನು 10th ಮುಗಿಯುವವರೆಗೂ ಪ್ಯಾಂಟ್ ಅಂತೂ ಹಾಕಿಲ್ಲ, ಹಾಫ್ ಪ್ಯಾಂಟ್ ಕೊಡ್ತಿದ್ರು ಅವಾಗ ಹಾಸ್ಟೆಲ್ದಲ್ಲಿ. ಅವತರನ್ನೆಲ್ಲ ಇಟ್ಕೊಂಡು ಏನಾರು ಬಟನ್ ಕಿತ್ತರೆ ಒಂದು ಇದು ಯಾವುದದು ಕಾತಿ ಚರಿ ಅಥವಾ ಈಗ ಸುತಳಿ ಅಂತ ಬರ್ತಾವಲ್ಲ, ಆ ಸುತಳಿ ಕಟ್ಟಿಕೊಂಡು 10th ಓದಿದಂಥವು ನಾನು. 10th 3 ಸಾರಿ ಫೇಲ್ ಆದೆ ನಾನು ಇಂಗ್ಲೀಷು. ನಾನು ಅಂದ್ರೆ ಪಾಸ ಆಗಲಿಕ್ಕೆ ಆಗಲಿಲ್ಲ. ಕೊನೆಗೂ ಒಂದು 10th ಮುಗಿಸಿ ಇನ್ನೇನು ಮುಂದೆ ನಮ್ಮ ಮನೆಯೊಳಗೆ ಯಾವಾಗೂ ಸಾಲಿಗೆ, ಯಾಕಂದ್ರೆ ನಾವು ಬಂದು ಎಮ್ಮೆ ಕಾಯೋದು ಮತ್ತು ಹೊಲನೂ ಭಾಳ ಕಡಿಮೆ ನಮ್ಮದು. ಅವಾಗ ಒಂದು 3-4 ಎಕರೆ ಅಷ್ಟೇ ಇತ್ತು. ನಮ್ಮ ತಂದೆ ನಮ್ಮ ತಾಯಿ ಯಾವಾಗೂ ನಮ್ಮ ಸ್ಕೂಲಿಗೆ ಸಪೋರ್ಟ್ ಮಾಡೇ ಇಲ್ಲ. ನಾವೆಲ್ಲ ರಾತ್ರಿ ಎಲ್ಲ ಗಾಣ, ಕಬ್ಬೆಲ್ಲ ಬೆಲ್ಲ ಮಾಡ್ತಾರಲ್ಲ, ಆ ಗಾಣದ ಇದರಲ್ಲಿ ರಾತ್ರಿ ಎಲ್ಲ ಕೆಲಸ ಮಾಡಿಕೊಂಡು ಎಮ್ಮೆ ಎಲ್ಲ ಕಾಸಿ ಜೀವನ ತೆಗೆದವರು. ನಂತರ 10th ಮುಗಿದ ಮೇಲೆ PUCಗೆ ನಾನು ಗೋಕಾಕ್ ತಾಲೂಕು ನಾಗನೂರು ಅಂತಿದೆ, ಅಲ್ಲಿ ಮಾಲಿಂಗೇಶ್ವರ ಮಠದಲ್ಲಿ ಫ್ರೀಯಾಗಿ ಎಜುಕೇಷನ್ನು ಮತ್ತು ಹಾಸ್ಟೆಲ್ ಇದೆ ಅಂದರು. ಅಲ್ಲಿ ಹೋದಿವಿ. ಅಲ್ಲಿ ಹೋಗಿ ಎಲ್ಲ ಆಕಳುಗಳೆಲ್ಲ ಕಾಯ್ತಿದ್ದೀವಿ. PU ಕಾಲೇಜ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಲ್ಲಿ ಕಾಮರ್ಸ್ ಓದಿದೆ. ಅಲ್ಲಿಯೂ ಇಂಗ್ಲೀಷ್ ಫೇಲ್ ಆದೆ. ನಂತರ ಅಲ್ಲಿದ್ದಾಗ ಮಾಜಿ ಸಚಿವರಾದಂಥ RM ಪಾಟೀಲ್ರು, ಅಲ್ಲಿ ನಾಗನೂರು ಅವರು ನನಗೆ ಪರಿಚಯ ಆದರು. ಯಾಕೋ ಯಾವ್ರವ ಅಂತೇಳಿ ಹಿಂಗೆಲ್ಲ ಅವ್ರ ಮತಕ್ಷೇತ್ರನ, ಹಳಿ ಮತಕ್ಷೇತ್ರ ಅದು MLA ಇದ್ದಾಗ. ನನ್ನ ಹಾವ ಭಾವ, ನನ್ನ ಒಳ್ಳೆಯ ಗುಣಗಳನ್ನು ನೋಡಿ ಇಷ್ಟಪಟ್ಟರು.
PUC ಮುಗಿಸುವ ನಮ್ಮದೊಂದು BSW ಕಾಲೇಜ್ ಇದೆ ತುಕ್ಕನಟ್ಟಿಯಲ್ಲಿ, ಬರ್ಡ್ ಸಂಸ್ಥೆಯಿಂದ ನಡೆಸ್ತೀವಿ, ಅಲ್ಲಿ ಓದಕ್ಕೆ ಅಂತ ಹೇಳಿದರು. ಅಲ್ಲಿ ಹಾಸ್ಟೆಲ್ ಬಿಟ್ಟ ಮೇಲೆ ಅವರ ರೂಮ್ನೊಳಗೆ ಇಟ್ಕೊಂಡ್ರೆ ನನಗೆ. ಅವ್ರ ಜೊತೆನೇ ನಾನು ದಿನ ಅವ್ರ ಸಾಹೇಬರಿಗೆ ನಾನು ಪಲಾವ್ ಮಾಡಿ ಕೊಡ್ತಿದ್ದೆ, ಅವ್ರ ಅಕ್ಕಿ ಎಲ್ಲ ಬೇಕಾದಂಥ ಮಟೀರಿಯಲ್ ಕೊಡ್ತಿದ್ರು, ಅವರೇ ಸ್ಕೂಲ್ ಫೀ ತುಂಬ್ತಿದ್ರು, ನನಗೆಲ್ಲ ಪ್ಯಾಂಟ್ ಶರ್ಟ್ ಅವರೇ ಕೊಡಿಸ್ತಿದ್ರು. ಅಂಥ ಸಂದರ್ಭದಲ್ಲಿ ನಾನು BSWನೂ ಮುಗಿಸಿದೆ. ಲಾಸ್ಟ್ ಫೈನಲ್ ಇದ್ದಾಗ BSW ಮುಗಿದಿರಲಿಲ್ಲ. ಆವಾಗ HIV ಏಡ್ಸ್ ಕಾರ್ಯಕ್ರಮವನ್ನು 1993ರಲ್ಲಿ ಗೋಕಾಕದಲ್ಲಿರುವಂಥ ಈ ಸೆಕ್ಸ್ ವರ್ಕರ್ ಅಂತೀವಿ ನಾವು, ಲೈಂಗಿಕ ವೃತ್ತಿ ಮಾಡುವಂಥ ಹೆಣ್ಮಗಳಿಗೆ, ನಾವೆಲ್ಲ ಈ ದಿನನಿತ್ಯ ಲೈಂಗಿಕ ವೃತ್ತಿ ಮಾಡುವಂಥ ಹೆಣ್ಮಕ್ಳಿಗೆ HIV ಏಡ್ಸ್ ತಡೆಗಟ್ಟುವಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒಂದು ಪ್ರಾಜೆಕ್ಟ್ ಬಂತು. ಅಲ್ಲಿ ನನ್ನನ್ನು ಪ್ರಾಜೆಕ್ಟ್ ಆಫೀಸರ್ ಅಂತ ನೇಮಕ ಮಾಡಿದ್ರು. 800 ರೂಪಾಯಿ ಸಂಬಳ ನನಗೆ. ಪ್ರಾರಂಭದಲ್ಲಿ ಅವ್ರ ಮನೆಗೆ ಹೋಗಿ ನಿರೋಧ ಕೊಟ್ಟು, ಈ ಲೈಂಗಿಕ ಕ್ರಿಯೆ ಮಾಡಿದ್ರೆ ಇದರದಿಂದ ಈ ಕಾಯಿಲೆಗಳು ಬರ್ತಾವ, STD ಅಂತ ಲೈಂಗಿಕ ಕ್ರಿಯೆದಿಂದ ಬರುವಂಥ ಕಾಯಿಲೆಗಳಿಗೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬರ್ತೈತೆ ಅಂತೇಳಿ ಅವ್ರಿಗೆ ಮೋಟಿವೇಟ್ ಮಾಡೋದು. ನಾನು ನಿರೋಧ ಕೊಡ್ಲಿಕ್ಕೆ ಹೋದ್ರೆ ಯಾವ ಹೆಣ್ಮಕ್ಳು ನನ್ನ ಮಾತಾಡ್ತಿರ್ಲಿಲ್ಲ. ನಾ ಓಣಿ ಒಳಗೆ ಹಿಂಗೆ ಅಡ್ಡಾಡ್ತಿದ್ದೆ. ಆವಾಗ ಸಮಸ್ಯೆ ಒಂದು ಏನಾಯ್ತು ಅಂದ್ರೆ ನನಗೆ ರೀ, ನಮ್ಮೂರದಿಂದ ಗೋಕಾಕೆಲ್ಲ ಮೊಸರ ಹಾಲ ಮಾರಲಿಕ್ಕೆ ಜನ ಬರೋರು. ನನ್ನ ಸುಳ್ಯಾರು ಅಂದ್ರೆ ಅವಾಗ ರಾಡ್ ಭಾಷೆದಾಗ ಸುಳ್ಯರು ಅಂತೇಳಿ ಕರೆಯುವಂಥದ್ದು. ಈ ಹುಡುಗ ಕಿತ್ತೂರವ್ರ ಹುಡುಗಿ, ಈ ಥರ ಹುಡುಗಿ ಇಲ್ಲಿ ಸುಳ್ಯಾರು ಉಣ್ಯಾಗ ಅಡ್ಡಾಡತಾನಲ್ಲ. ಅವಾಗ ನನ್ನ ಏಜ್ ಭಾಳ ಅದರ, ಒಂದು 20-21 ಈ ಥರ ಏಜ್ನಾಗ ಇದ್ದಾಗ ನನಗೆ ಅಲ್ಲೆಲ್ಲ ಊರಿಗೆ ಹೋಗಿ ನಮ್ಮಪ್ಪ ನಮ್ಮವ್ಗೆ ಹೇಳಿದರು, ನಿಮ್ಮ ಹುಡುಗ ಸುಳ್ಯಾರು ಉಣ್ಯಾಗ ಅಡ್ಡಾಡ್ತಾನೆ ನೋಡು ಅಂತೇಳಿ. ಅವ್ರು ಕರೆದ್ರು, ನೀ ಅಲ್ಲಿ ಯಾಕೆ ಅಡ್ಡಾಡ್ತೀಯ ಅಂತ. ಇಲ್ಲ, ಈ ಥರ ಒಂದು ಕೆಲಸ ಇದೆ, ನನಗೆ RM ಪಾಟೀಲ್ರ ಕೆಲಸ ಹಚ್ಚಿದಾರೆ, ಅದೊಂದು ನೌಕರಿ ಅದು ಅಂತೇಳಿ ಹೇಳಿದ್ರು. ನೀ ಅಲ್ಲಿ ಹೋಗೋದಿದ್ರೆ ನಮ್ಮ ಮನೆಗೆ ಬರಬೇಡ ಅಂದರು. 2 ವರ್ಷ ಮನೆಗೆ ಹೋಗಲಿಲ್ಲ ನಾನು. ಅದೊಂದು ಕೆಲಸ ವೃತ್ತಿಯನ್ನು ನಂಬಿಕೊಂಡು ಆ ಜನರಿಗೆ ಆಗುವಂಥ ದೌರ್ಜನ್ಯ ಭಾಳ ಆಕತ್ತ ಅವ್ರ ಮೇಲೆ. ಭಾಳಷ್ಟು ಜನ ಗುಂಡಾಗಳು ದೌರ್ಜನ್ಯ ಮಾಡ್ತಿದ್ರು, ಪೊಲೀಸರು ದೌರ್ಜನ್ಯ ಮಾಡ್ತಿದ್ರು, ಅವ್ರ ಮೇಲೆಲ್ಲ ಲಾಠಿ ಚಾರ್ಜ್ ಹಾಕಿತ್ತು, ಕೇಸ್ ಹಾಕಿದ್ರು. ಅವರೆಲ್ಲ ದುಡಿಯುವಂಥ ಅಮೌಂಟನ್ನು ಆಸ್ಪತ್ರೆಗೆ ಖರ್ಚು ಮಾಡ್ತಿದ್ರು, ಸೆರೆ ಕುಡಿತಿದ್ರು, ಬೇರೆ ಬೇರೆ ಜನರನ್ನೆಲ್ಲ ಇಟ್ಕೊಳ್ತಿದ್ರು. ಇದ್ದ ರೊಕ್ಕ ಎಲ್ಲ ಅವ್ರು ಕಸ್ಕೊಂಡು ಹೋಗ್ತಿದ್ರು. ನಾನು ನಿಜವಾಗಿ ಸೋಷಿಯಲ್ ವರ್ಕ್ ಓದಿದ್ದನ್ನು ಸಾಧನೆ ಮಾಡ್ಬೇಕಾದ್ರೆ ಅವ್ರನ್ನ ಅಚೀವ್ ಮಾಡ್ಬೇಕಂತ ಅಲ್ಲಿ ಹೊಕ್ಕೆ. ಅಂದ್ರೆ ಆ HIV ಇಂದ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಸೇವೆ HIV ಒಂದೇ ಟಾರ್ಗೆಟ್ ಆಗಲಿಲ್ಲ ಸರ್. ನಾ ಹೋದಾಗ ಅವರನ್ನ ಅವ್ರ ಕಾಲ ಮೇಲೆ ಬದುಕಿಸ್ಲಿಕ್ಕೆ ಮುಖ್ಯವಾಹಿನಿಗೆ ತರಬೇಕು. ಮತ್ತು ಅವ್ರ ಫ್ಯಾಮಿಲಿ ಅವರು ಸಹಿತ ಅವ್ರ ಮೇಲೆ ಒತ್ತಡ, ನೀ ಇಷ್ಟು ಗಳಿಸ್ಬೇಕು, ದಿವಸ ಇಷ್ಟು ನಮ್ಗೆ ಅಮೌಂಟ್ ಕೊಡಬೇಕು ಅಂತ ಅವ್ರನ್ನೆಲ್ಲ ದೇವದಾಸಿ ಮಾಡಿ ಮುತ್ತು ಕಟ್ಟಿಸಿ ಅವ್ರನ್ನ ದಂಧೆಗೆ ಬಿಟ್ಟಂತವ್ರು. ಅವ್ರ ಫ್ಯಾಮಿಲಿ ಅವರು ಒತ್ತಡ, ಈ ಕಡೆ ಗುಂಡಾಗಳು ಒತ್ತಡ, ಈ ಕಡೆ ಅವ್ರನ್ನ ಇಟ್ಕೊಂಡು ವೃತ್ತಿ ಮಾಡುವಂಥ ಗರ್ವಾಲಿಸ್ ಅಂತೀವಿ ನಾವು, ಆ ಮನೆ ಮಾಲಕರದ ಒತ್ತಡ, ಅವೆಲ್ಲ ಬದುಕದೊಳಗೆ ಅವ್ರು ಸಾಗಿಸ್ತಿದ್ರು. ಅವರನ್ನ ಮುಖ್ಯವಾಹಿನಿಗೆ ತರಬೇಕಂತೇಳಿ ಅಲ್ಲಿ ಕೆಲಸ ಪ್ರಾರಂಭ ಮಾಡಿದ್ರು. ಬಹಳ ಕಠಿಣವಾದಂತಹ ಒಂದು ಸವಾಲು. ಅದನ್ನು ಹೇಳಲಿಕ್ಕೆ ಈಗ ನಾ ಏನು ಹೇಳ್ತೀನಿ, ಅದು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅಲ್ಲಿ ಮರ್ಡರ್ ಆಗಬೇಕು. ಆ ಒಂದು ಕ್ಷೇತ್ರದಲ್ಲಿ ಅಲ್ಲಿ ಸೆಕ್ಸ್ ವರ್ಕರ್ ಏರಿಯಾದೊಳಗೆ ಬರುವಂಥ ರೌಡಿಜಿಗಳ ಕೈಯಾಗ ಅಥವಾ ಪೊಲೀಸರ ಕೈಯೊಳಗೆ ನಾನು ಸಿಕ್ಕು, ನಾನು ಸಣ್ಣ ಹುಡುಗ, ಅಲ್ಲಿ ಹೆಣ್ಮಕ್ಳನ್ನೆಲ್ಲ ಇಟ್ಕೊಂಡವರು ಕಟ್ಕೊಂಡವರು ಬರೋರೆಲ್ಲ ಅವರು ಸಣ್ಣವರನ್ನೇ. ಇವನ್ ಜೋಡಿ ಯಾಕೆ ಮಾತಾಡ್ತೀವಿ, ಇವ್ ಯಾರ ಏನು ಅನ್ನುವಂಥದ್ದನ್ನ ಕುಡ್ದ ಬರೋರು, ಚಾಕು ಹೊಡ್ಕೊಂಡು ಬರೋರು ಎಲ್ಲ ಬರೋರು. ಅಂತ ಇದರದಿಂದ ಹೊರಗೆ ಸವಾಲುಗಳನ್ನ, ಅದೇನು ನಾ ಹೇಳುವುದು, ಭಾಳ ದೊಡ್ಡ ಸವಾಲುಗಳನ್ನು ಎದುರಿಸಿ ಅದನ್ನೇ ಅಲ್ಲಿದ ಒಂದು ಅವ್ರದ್ದು ಸಂಘ 96ರೊಳಗೆ ಸೆಕ್ಸ್ ವರ್ಕರ್ದ ಒಂದು ಸಂಘ ಕಟ್ಟಿ ಅವ್ರನ್ನ ಇವತ್ತು ಇಡೀ ರಾಜ್ಯದೊಳಗೆ ಮಾದರಿ ಆಗುವಂಥ ಸಂಘವನ್ನು ಅವರು ಎಷ್ಟೋ ಅವಾರ್ಡ್ಗಳನ್ನು ತಗೊಂಡಿದ್ದಾರೆ, ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಅಂತ ಒಂದು ಸಂಘವನ್ನು ಹುಟ್ಟಾಕಿದಂಥ ನೆಮ್ಮದಿ. ಸರ್, ವಿಜಯಪುರಕ್ಕೆ ಬಂದ್ರಿ. ವಿಜಯಪುರಕ್ಕೆ ಹೇಗೆ ಬಂದ್ರಿ? ಮತ್ತೆ ಇಲ್ಲಿ ಅಲ್ಲಿ ನಾ ವೃತ್ತಿ ಸೆಕ್ಸ್ ವರ್ಕರ್ ಒಟ್ಟಿಗೆ ಕೆಲಸ ಮಾಡುವಂಥದ್ರೊಳಗೆ ನಾನು ಅಲ್ಲಿ ಅಚೀವ್ ಮಾಡಿದ್ದನ್ನು ನೋಡಿ ನನ್ನ ಸ್ಟೇಟ್ ಕೋಆರ್ಡಿನೇಟರ್ ಮಾಡಿದ್ದಾರೆ. ನಮ್ಮ ಬರ್ಡ್ ಸಂಸ್ಥೆ, ನಮ್ಮ RM ಪಾಟೀಲ್ರು, ಬರ್ಲಾಯ ಮತ್ತು ಜರ್ಲಿಮಠ, ಇದೊಂದು ಟೀಮ್ ಇತ್ತು ಅಲ್ಲಿ. ನಮ್ಮ ಇಲಾಖೆ ಇನ್ನೂ ಅವಾಗ ಕನ್ಸರ್ನ್ ಇರ್ಲಿಲ್ಲ ಸರ್, ಒಂದು ಸಂಸ್ಥೆದೊಳಗೆ ಕೆಲಸ ಮಾಡ್ತಿದ್ದೆ. ಅವರು STD ಕೌನ್ಸಿಲರ್ಗಳು ಅಂತೇಳಿ, ನೀವು ಜಿಲ್ಲಾ ಆಸ್ಪತ್ರೆಗಳಿಗೆ ಒಬ್ಬೊಬ್ಬರನ್ನ ಕೌನ್ಸಿಲರ್ಗಳನ್ನು ನೇಮಕ ಮಾಡಿ ಅಂತೇಳಿ ಅವ್ರಿಗೆ ಫಂಡಿಂಗ್ ಏಜೆನ್ಸಿ ಅವ್ರು ಯಾರ ದಾನ ಕೊಡ್ತಿದ್ರು ಅವ್ರು ಹೇಳಿದರು. ಅವಾಗ ಬಿಜಾಪುರಕ್ಕೆ ಪ್ಲೇಸ್ ಖಾಲಿ ಇತ್ತು 98ಕ್ಕೆ ರೀ, 98ಕ್ಕೆ ಬಿಜಾಪುರಕ್ಕೆ ಅದೇ ಕೆಲಸವನ್ನು ನನಗೆ 2000 ರೂಪಾಯಿ ಸಂಬಳ ಆವಾಗ್ರಿ. ನಂದು 96ದೊಳಗೆ ಮದುವೆ ಆಯಿತು. ನಾನು 97ಕ್ಕೆ ನನಗೆ ದೊಡ್ಡ ಮಗಳ ಜನ್ಮ ಇಶ್ಯೂ ಆಯಿತು. ನಂತರ ಇಲ್ಲಿ 98 ಸೆಪ್ಟೆಂಬರ್ಕ್ಕೆ ನಾ ಬಿಜಾಪುರಕ್ಕೆ ಬಂದೆ. ಜಿಲ್ಲಾ ಆಸ್ಪತ್ರೆ ಒಳಗೆ 2000 ರೂಪಾಯಿ ಸಂಬಳ.
ಇಲ್ಲೇ STD ಕೌನ್ಸಿಲರ್ ಅಂತ ಲೈಂಗಿಕ ರೋಗಗಳಿಗೆ ಆಪ್ತ ಸಮಾಲೋಚನೆ ಮಾಡುವಂತ ಕೇಂದ್ರ. ಸರ್, ಇಲ್ಲಿ ಬಂದ ಮೇಲೆ ನಿಮ್ಗೆ ಎದುರಾದಂತಹ ಕಷ್ಟಗಳು ಮತ್ತು ನಿಮ್ಮ ವೃತ್ತಿ ಬದುಕಿನ ಹೆಂಗೆ ಪ್ರಾರಂಭ ಆಯಿತು? ಇಲ್ಲಿ ಬಂದಾಗ ನಾವು ಗೌರ್ಮೆಂಟ್ ಸಿಸ್ಟಮ್ದೊಳಗೆ ಕುಂತ್ರು ನಾವು ಗೌರ್ಮೆಂಟ್ದವ್ರಲ್ಲ ಸರ್. ನಮ್ಮನ್ನ ಟ್ರೀಟ್ ಮಾಡೋದು, ನಾನು ಫಸ್ಟಿಗೆ ಬಂದಾಗ ಒಂದು ಸ್ಟೂಲು ಟೇಬಲ್ಲು ಕೊಟ್ಟಿರಲಿಲ್ಲ ಜಿಲ್ಲಾ ಆಸ್ಪತ್ರೆ ಒಳಗೆ. ಯಾರೋ ಒಬ್ರು NGOದವ್ರದಿಂದ ಬಂದಿದ್ದಾರೆ ಇವರು. ಅವಾಗ ಆಲಮನಿ ಮೆಡಿಕಲ್ ಕಾಲೇಜ್ ಕೊಲಾಬ್ರೇಷನ್ ಇತ್ತು. ಅವಾಗ STD ಒಂದು ವಿಂಗ ಇತ್ತು. ಪ್ರತಿಯೊಂದು ವಿಂಗ್ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಿದ್ರು. ಗೌರ್ಮೆಂಟ್ ಡಾಕ್ಟರ್ಸ್ ಎಲ್ಲ ಕಡಿಮೆ, ಗೌರ್ಮೆಂಟ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡೋದು ಕಡಿಮೆ ಇತ್ತು. ಅವಾಗ ಫುಲ್ ಎಲ್ಲ ಅವ್ರದೇ ಸರ್ವಾಧಿಕಾರಿ ಇತ್ತು. ಅವಾಗ ಆಲಮನಿ ಮೆಡಿಕಲ್ ಕಾಲೇಜು ಇದನ್ನ ಮಾಡ್ಕೊಂಡಿದ್ರು, ಟೈಅಪ್ ಮಾಡ್ಕೊಂಡಿದ್ರು. ನಾವೊಂದು ಸ್ಟೂಲ್ ಮೇಲೆ ಕುಂತ್ಕೊಂಡ 1 ವರ್ಷ ಕೌನ್ಸಿಲಿಂಗ್ ಮಾಡಿದೆ. ಹಲವಾರು ಜನ ಈಗೆಲ್ಲ ಲೈಂಗಿಕ ರೋಗಗಳನ್ನ ಕಟ್ಟಿಕೊಂಡು ಅವ್ರು ಬರ್ತಿದ್ರು, ಅವ್ರಿಗೆಲ್ಲ ಕೌನ್ಸಿಲಿಂಗ್ ಮಾಡ್ತಿದ್ದೆ. ಹೌದು, ಇದು STD ನಿಂತ್ರನ ಲೈಂಗಿಕ ರೋಗಗಳದಿಂತ್ರನ HIV ಇನ್ಫೆಕ್ಟ್ ಆಗೋದು ಸರ್. ಯಾವಾಗ ಗಾಯಗಳು ಸಂಸಾರದಲ್ಲಿ ಗಾಯಗಳಾಗ್ತಿದ್ವು ಅದರದಿಂತ್ರನ ಇನ್ಫೆಕ್ಟ್ ಆಗಿನೇ HIV ತುತ್ತಾಗ್ಲಿಕ್ಕೆ ಅದೊಂದು ದಾರಿ. ಅದನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಮೋಟಿವೇಟ್ ಮಾಡುವಂಥದ್ದು. ಅವಾಗ HIV ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ಹೇಳ್ತಿದ್ದೀವಿ. ಈ ಕಾಯಿಲೆಗಳದಿಂತ್ರ ಅದಕ್ಕೆ ಪರಿಣಾಮ ಆಕೈತಿ, ಇದು ಬೇಗ 1 ವಾರ ಟ್ರೀಟ್ಮೆಂಟ್ ತಗೊಂಡ್ರೆ ವಾಸಿ ಆಕೈತಿ ಅನ್ನುವಂತ ಹೇಳುವಂತ ವ್ಯವಸ್ಥೆ ಇತ್ತು. ಸರ್, ನಿಮಗೆ ಇದು ಬಹಳ ಕಷ್ಟದ ಬೇಡ, ಇದು ಅಕಸ್ಮಾತ್ ನೀವು ಟ್ರೀಟ್ಮೆಂಟ್ ಮಾಡುವಾಗ ನಿನಗೂ ಬರೋ ಸಾಧ್ಯತೆ ಅದ, ಇದು ಬಿಡೋ ಕೆಲಸ ಅಂತನೂ ಅಂದಿರ್ಬೇಕಲ್ಲ ಸರ್. ನನ್ನ ಕೆಲಸ ಎಂದ ಆರಂಭ ಮಾಡೇನಿಲ್ಲ. ಇಡೀ ದಿವಸನೂ ನಾನು ಬಿಟ್ಟು ಹೋಗುವಂತ ಒತ್ತಡನ, ಪ್ರತಿ ಹ್ಯಾಪಿ ಇದಂತ ಮೂಮೆಂಟ್ಸ್ಗಳು ಬಹಳ ಕಡಿಮೆ. ಆದ್ರೆ ನನಗೆ ಒಂದೇ ಒಂದು ಸಾಧನೆ, ನಾ ಇರುವವರೆಗೂ ಏನಾರ ಅಚೀವ್ ಮಾಡಬೇಕು, ಅದೊಂದೇ ನಂದ್ರಿ ಸೇವಾ ಮನೋಭಾವನೆ. ಅವ್ರನ್ನ ಅಲ್ಲಿ ಬಹಳಷ್ಟು ಜನರಿಗೆ HIV ಆಗಲಾರ್ದಂಗೆ ತಡೆಗಟ್ಟಲಿಕ್ಕೆ ಅಲ್ಲಿ ಸೆಕ್ಸ್ ವರ್ಕರ್ಗೆ ಅವರಿಗೆ ಕುಡಿದನ್ನ ಬಿಡಿಸಿದೆ. ಯಾರ್ಯಾರಿಗೋ ರೊಕ್ಕ ಕಸ್ಕೊಂಡು ಹೋಗ್ತಿದ್ರು, ಯಾರೋ ಪೊಲೀಸರು ಒಂದು ಸುಳ್ಳ ಕೇಸ್ ಮಾಡಿದ್ರೂ ನಾನು ಅದನ್ನು ವಾದ ಮಾಡ್ಲಿಕ್ಕೆ ಅವ್ರಿಗೆ ಹಚ್ಚಿದೆ. ಅವ್ರ ಸಂಘಟನೆದಿಂದ ಹೋರಾಟಗಳನ್ನು ಆರಂಭ ಮಾಡಿದ್ವಿ, ವಕೀಲರುಗಳನ್ನ ಅಪಾಯಿಂಟ್ಮೆಂಟ್ ಮಾಡಿದ್ವಿ. ಅವ್ರು ಏನು ಅದಕ್ಕೆ ಸುಮ್ಮನೆ ಹಾಸ್ಪಿಟ್ಲಿಗೆಲ್ಲ ಹೋಗಿ STD ಕಾಯಿಲೆಗಾಗಿ ಟ್ರೀಟ್ಮೆಂಟ್ ತಗೋತಿದ್ರು. ಇದ್ದ ರೊಕ್ಕ ಎಲ್ಲ ಅದಕ್ಕೆ ಡಾಕ್ಟರ್ಗೆ ಹಾಕ್ತಿದ್ರು. ಕಾಂಡೋಮ್ ಉಪಯೋಗ ಮಾಡೋದ್ರಿಂದ ಅದ ಟ್ರೀಟ್ಮೆಂಟ್ ರೊಕ್ಕ ಖರ್ಚಾಗೋದು ಉಳಿತು. ಅವ್ರಿಗೆಲ್ಲ ಸೇವಿಂಗ್ಸ್ ಮಾಡಿ ಅವ್ರ ಕಾಲ ಮೇಲೆ ಅವ್ರ ದಿನನಿತ್ಯ ಗಳಿಸಿದ ಅಮೌಂಟ್ದೊಳಗೆ ಒಂದು ₹100 ಖರ್ಚು ಮಾಡಿ ₹1000 ಉಳಿಸುವಂತ ಕೆಲಸ ಮಾಡಿದೆ. ಅವಾಗ ಮೊದಲು ರಕ್ಷಣೆ, ಆಟೋಮೆಟಿಕ್ ರಕ್ಷಣೆ ಆಯಿತು. ಅವ್ರಿಗೆಲ್ಲ ಬುದ್ಧಿವಂತಿಕೆ ಬಂತು, ಸೇವಿಂಗ್ಸ್ ಮಾಡಕ್ಕೆ ಹಚ್ಚಿದೆ. ಅವಾಗ ನಾ ಉಳಿತಾಯ ಮಾಡ್ಲಿಕ್ಕೆ ಹಚ್ಚಿದೆ. ಅವಾಗೆಲ್ಲ ಆ ಸಾಧನೆಗಳನ್ನು ಮಾಡಿದೆ. ಇಲ್ಲಿ ಬಂದು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಬಂದು ಅವರಿಗೆ ಕಾಯಿಲೆಗಳಿಗೆ ಬರಲಾರ್ದಂಗೆ ಕೌನ್ಸಿಲಿಂಗ್ ಮಾಡಿ ಅವರನ್ನ ಟ್ರೀಟ್ಮೆಂಟ್ ತಗೊಳ್ಳುವಂಥ ವ್ಯವಸ್ಥೆ ಒಳಗೆ ಮಾಡಿದೆ ಸರ್. 2002ಕ್ಕೆ ನಾನು HIV ಕ್ಷೇತ್ರಕ್ಕೆ ಬಂದೆ. STDದಿಂದ HIV ಬಂದೆ. ಅವಾಗ HIV ಟೆಸ್ಟ್ ಮಾಡೋದು, ಅವ್ರಿಗೆ HIV ಐತಂದ್ರೆ ಅವ್ರಿಗೆ ಯಾವ ರೀತಿ ಅವ್ರ ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬೇಕಂತೇಳಿ. ಅಂಥ ಸಂದರ್ಭದಲ್ಲಿ ನಮಗೆ ಕೋವಿಡ್ ಸಂದರ್ಭ ಬಂದಾಗ HIV ಸೋಂಕಿತರು ನನ್ನ ಕಡೆ ಹಲವಾರು ಜನ, ಒಂದು 13-14 ಸಾವಿರ ಜನ ನೋಂದಣಿ ಇದ್ದವರು, 6-7 ಸಾವಿರ ಜನ ನಿರಂತರವಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋರು. ಕೋವಿಡ್ ಬಂದ ಮೇಲೆ, ಲಾಕ್ಡೌನ್ ಆದಮೇಲೆ ಯಾರೂ ಬಂದು ಮಾತ್ರೆ ಒಯ್ಲಿಕ್ಕೆ ಆಗ್ತಿರ್ಲಿಲ್ಲ, ಮನೆಯಿಂದ ಹೊರಗನೆ ಬಿಡ್ತಿರ್ಲಿಲ್ಲ. ಎಷ್ಟೋ ಊರುಗಳೊಳಗೆ ಅದನ್ನು ದಾರಿನ ಅಡ್ಡಿ ಬೇಲಿಯನ್ನು ಹಾಕಿದಂಥದ್ದನ್ನು ಉದಾಹರಣೆಗಳಿದ್ದು. ಜಿಲ್ಲಾಧಿಕಾರಿಗಳು ನಿರಂತರವಾಗಿ ಮೀಟಿಂಗ್ ತಗೋತಿದ್ರು. ನಮ್ಮನ್ನು ಕೂಡ ಒಂದು ಸಾರಿ ಮೀಟಿಂಗ್ ಕರೆದ್ರು. ನಾನು ಅಲ್ಲೂ ಕೂಡ ಕೋವಿಡ್ದೊಳಗೆ ಸಂದರ್ಭದೊಳಗೆ ಹೆಲ್ಪ್ಲೈನ್ ಕೌನ್ಸಿಲಿಂಗಿಗೆ ನನ್ನನ್ನು ಹಾಕಿದ್ರು. ಅಲ್ಲಿ ಸಂಪರ್ಕ ಅಡಿಷನಲ್ DC ಅವರು ಮತ್ತು DC YS ಪಾಟೀಲ್ರು, ಔದ್ರಾಮ್ ಅವರು, ಇವರೆಲ್ಲ ಅಡಿಷನಲ್ DC ಔದ್ರಾಮ್ ಅವರಿದ್ದರು, YS ಪಾಟೀಲ್ DC ಅವರಿದ್ದರು. ಮೀಟಿಂಗ್ದಾಗ ಹೇಳಿದರು. ನಾನು ಹಾಗೆ ಮಾತಾಡೋದ್ನಾಗ ಹೇಳಿದೆ, ಸರ್ ಗಂಭೀರವಾದಂಥ ಒಂದು ಸಮಸ್ಯೆ, ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತ. ಏನಪ್ಪ ಅಂತಂದರು, ಸರ್ ಎಲ್ಲರಿಗೂ ಏನೇನೋ ಮಾಡಿ ಟ್ರೀಟ್ಮೆಂಟ್, ನಾವು ಕೋವಿಡ್ದವ್ರಿಗೆ ನಿರಂತರವಾಗಿ ಟ್ರೀಟ್ಮೆಂಟ್ ಮಾಡ್ತೀವಿ. ನಾನು ಕೂಡ ಕೋವಿಡ್ದಿಂದ ನಮ್ಮ ಫ್ಯಾಮ್ಲಿ, ನಾನು ನನ್ನ ಮಕ್ಕಳು ಎಲ್ಲರೂ ಇದ್ರೂ ನಾನು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗಲೇಬೇಕು. ಮತ್ತು ಎಷ್ಟೋ ಒತ್ತಡದಿಂದ ಅಲ್ಲಿ ಇಲ್ಲಿ ಬಡಿಸ್ಕೊಂಡು ಪೊಲೀಸರ ಕಡೆಯಿಂದ ಬಂದು ದಿನನಿತ್ಯ ಒಂದು 200 ಜನ ಬರೋರು 10-20 ಜನ ಬಂದು ಟ್ರೀಟ್ಮೆಂಟ್ ಒಯ್ಯತ್ತಾರೆ. ನಾವು ಅವ್ರಿಗೆ ART ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ವೈರಲ್ ಲೋಡ್ ಜಾಸ್ತಿ ಅಕ್ಕ, ಅವ್ರಿಗೆ CD4 ಕಡಿಮೆ ಆಕೈತಿ, ಶಕ್ತಿ ಕಡಿಮೆ ಆಕೈತಿ. ದಿನ ಅವ್ರು ಮಾತ್ರೆ ತೊಗೊಳ್ಬೇಕು. ಶುಗರ್ BP ಇದ್ದವ್ರು ಹೆಂಗೆ ತೊಗೋತಾರೆ, HIV ಆ ಮಾತ್ರೆ ತೊಗೊಂಡ್ರೆ ಅಷ್ಟ ಆ ವೈರಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯತೆ ಐತಿ. ಈ ಲಾಕ್ಡೌನ್ ಟೈಮ್ದಲ್ಲಿ ಯಾರು ಬಂದು ಮಾತ್ರೆ ಒಯ್ಯಲಿಲ್ಲ ಅಂದ್ರೆ ಅಷ್ಟು ಜನರ ಮೇಲೆ ಆರೋಗ್ಯದ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯತೆ ಐತಿ. ಅದಕ್ಕಾಗಿ ನಾವಿನ್ನ ಗಂಭೀರ ಸಮಸ್ಯೆ ಐತಿ. ಮತ್ತು ಯಾರ್ಯಾರು ನಾವೊಂದು ಆಪ್ಷನ್ ಏನು ಕೇಳಿದ್ದಂದ್ರೆ, ಯಾರ ಪುಸ್ತಕ ತೋರಿಸಿದ್ರೆ ಅವ್ರಿಗೆ ಬಿಡ್ಲಿಕ್ಕೆ ಪೊಲೀಸರಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ರಿ, ಅಥವಾ ಊರುಗಳದಾಗ ಅದಂತ ಇದನ್ನ ಮಾಡ್ರಿ. ಇಲ್ಲ ಸ್ಟಿಗ್ಮಾ ಆಕೈತೆ ಅಂತಂದ್ರೆ, ಪುಸ್ತಕ ತೋರಿಸ್ತಾರೆ ಇವ್ರು HIV ಆಕೈತೆ ಅಂದ್ರೆ, HIV ಇದ್ದವ್ರು ಅದಾರ ಅಂತ ಗೊತ್ತಾಕತ್ತಂದ್ರೆ ನನಗಾರ ಆ ಹಳ್ಳಿಗಳಿಗೆ ಹೋಗಿ ನನ್ನ ಮಾತ್ರೆಗಳು ಕೊಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಡ್ರಿ.
ಯಾಕಂದ್ರೆ ನಾ ಮಾತ್ರೆ ಕೊಟ್ಟನೆ ಅಂದ್ರೆ ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಭಾಳ ಅನುಕೂಲ ಆಗ್ತೈತಿ ಅನ್ನೋದಂಥ ವಿಚಾರ ಹೇಳಿದಾಗ ಅವರು ಡಿ ಸಿ ಅವ್ರು ಭಾಳ, ನೀನು ಹೋಗು, ನಿನಗೊಂದು ಐ ಡಿ ಕಾರ್ಡ್ ಕೊಡ್ತೀವಿ ನಾವು ಜಿಲ್ಲಾಧಿಕಾರಿ ಇರೋದ್ರಿಂದ್ರನ ಅದನ್ನು ನೀ ತೋರಿಸಿದ್ರೆ ಎಲ್ಲೂ ನಿನಗೆ ತೊಂದರೆ ಇಲ್ಲ, ನೀ ಹೆಂಗೆ ಹೋಗಂದ್ರು. ಅವಾಗ ನನ್ನದು ವೆಹಿಕಲ್ ಇತ್ತು, ಕಾರ್ ಇತ್ತು. ನನ್ನ ಕಾರ್ನಾಗ ಮಾತ್ರೆಗಳನ್ನ ಇಟ್ಕೊಂಡು ಊರಿಗೆಲ್ಲ ಅಡ್ಡಾಡಿ ಹಗಲಿ ರಾತ್ರಿ ಕೊಡ್ತಿದ್ದೆ. ನನಗೆ ಸಮಸ್ಯೆ ಅಂದ್ರೆ ಹೋಗಿ ಕೊಟ್ಟಷ್ಟು ಖುಷಿ. ಆದ್ರೆ ಅಲ್ಲಿ ಬಂದು ಪಾಪ ಇವ್ರಿಗೆ ಯಾರಿಗೆ ಮಾತ್ರೆ ಕೊಡ್ತೀರಿ ಅಂತ ಪೊಲೀಸರು ಕೇಳೋರು, ಇಂಥವ್ರಿಗೆ ಅಂತ ಅಂದಕ್ಕೂ ಅಲ್ಲಿ ಸ್ಟಿಗ್ಮಾ ತೊಂದರೆ ಆಕೈತೆ ಅನ್ನೋ ಕಾರಣಕ್ಕಾಗಿ ನಾ ಮಾತ್ರೆ ಕೊಡ್ಲಿಕ್ಕೆ ಎಲ್ಲೋ ಒಂದು ಕಡೆ ಅವ್ರಿಗೆ ಫೋನ್ ಮಾಡಿ ಈ ಕಡೆ ಬರ್ರಿ ಅಂತ ಹೇಳೋದು, ಆ ಕಡೆ ಬರ್ರಿ ಅಂತ ಹೇಳೋದು, ಕತ್ತಲ್ದಾಗ ಕೊಡೋದು, ಇದನ್ನೆಲ್ಲ ಮಾಡ್ತಿದ್ದೆ. ತುಂಬ ಸಮಸ್ಯೆಗಳನ್ನು ಎದುರಿಸಿದೆ. ಹಲವಾರು ಜನ ಯಾಕೆ ಬಂದ ಏನು ಯಾವ್ದನಾರು ಕಾರ್ ಬಂದ್ರೆ ಅಲ್ಲೆಲ್ಲ ಜನ ಮುಖರು ಅಂತ ವ್ಯವಸ್ಥೆಗಳಿದ್ದು ಅಂತ ಸಮಸ್ಯೆಗಳನ್ನು ಎದುರಿಸಿದೆ. ಬಹಳ ಕಷ್ಟದ ಅವಾಗ ನಿಮ್ಮ ಮನೆಯವರು ಏನು ಅಂತಿದ್ರು ಸರ್? ಅವರು ಅದೇ ಫೀಲ್ಡ್ನಲ್ಲಿ ಕೆಲಸ ಮಾಡೋರು ಸರ್. ಅವರು ಒಂದು ಅಂದ್ರೆ ನಾ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ನನ್ನ ಹೆಂಡತಿನೂ ಕೂಡ ಅದೇ ಫೀಲ್ಡ್ನಲ್ಲೇ ಕೆಲಸ ಮಾಡಿದ್ರೆ, ಮತ್ತು ಆಕೆ ಗರ್ಭಿಣಿ ಹೆಣ್ಮಕ್ಳಿಗೆ HIV ಬಂದಂಥವ್ರಿಗೆ, ತಾಯಿಗೆ HIV ಇದ್ದಂಥ ಮಗುವಿಗೆ ಬರಬಾರ್ದು ಅಂತೇಳಿ ಕೆಲಸ ಮಾಡವಳು ಅವಳು. ಅದಕ್ಕಾಗಿ ಇಬ್ಬರು ಒಂದೇ ಕ್ಷೇತ್ರದಾಗ ಇರೋದ್ರಿಂದ ಇಬ್ಬರು ಆಕಿ ನನಗೆ ಅಷ್ಟು ಸಪೋರ್ಟಿವ್ ಆಗೇನ ಪ್ರತಿ ಹಂತದಲ್ಲೂ. ಆಕೆ 2002ರಿಂದ ನನ್ನೊಟ್ಟಿಗೆ HIV ಫೀಲ್ಡ್ನಲ್ಲಿ ಕೆಲಸ ಮಾಡೋವಳು. ಒಂದೇ ಹಾಸ್ಪಿಟಲ್ದಲ್ಲೇ ಇಬ್ಬರು ಕೆಲಸ ಮಾಡ್ತಿರೋದ್ರಿಂದ, ಮತ್ತು ಮಕ್ಕಳು ಕೂಡ ನಮ್ಮ ಕೆಲಸದ ಬಗ್ಗೆ ಗೊತ್ತಿರೋದ್ರಿಂದ ಯಾವುದೇ ರೀತಿಯಾದಂಥ ನಮಗೆ ಒತ್ತಡ ಹಾಕ್ತಿರ್ಲಿಲ್ಲ. ಅವು ಒತ್ತಡ ಹಾಕಿದ್ರು ನಾವು ಕೇಳೋದಿಲ್ಲ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಹಾಗಾಗಿ ನೀನು ಕೂಡ ಸ್ವಲ್ಪ ಸೇಫ್ಟಿ ಇರು ಅಂತೇಳಿ ಹೇಳ್ತಿದ್ರು. ನಾವು ಎಷ್ಟೇ ಇದನ್ನು ಮಾಡಿದ್ರು ಡಿಸ್ಟಿಕ್ ಹಾಸ್ಪಿಟಲ್ದಲ್ಲಿ ವರ್ಕ್ ಮಾಡೋದ್ರಿಂದ ಕೋವಿಡ್ ಇನ್ಫೆಕ್ಟ್ ಆದ್ವಿ. ನಾವು ಎಷ್ಟೇ ಪ್ರಿಕಾಷನ್ ತೊಗೊಂಡ್ರು. ಸರ್, ನಿಮಗೆ ಅಂದರೆ ಈ ಕುಟುಂಬ ಮತ್ತು ಮಕ್ಕಳ ಬಗ್ಗೆ ಹೇಳೋದಾದ್ರೆ ಏನು? ಸರ್, ನನ್ನ ಜೀವನದೊಳಗೆ ನಾನು ಇಷ್ಟು ಸೇವೆ ಮಾಡಿದ ಪ್ರತಿಫಲ, ನಾನು ಶ್ರೀಮಂತೂ ಅಲ್ಲ ಅಥವಾ ಭಾಳ ದೊಡ್ಡ ಈ ಮೇಲ ಮಟ್ಟದ ಒಂದು ಕುಟುಂಬದವೂ ಅಲ್ಲ, ಭಾಳ ಉನ್ನತ ಸ್ಥಾನದಾಗಿರೋವೂ ಅಲ್ಲ, ಸರ್ಕಾರಿ ನೌಕರಿನೂ ಅಲ್ಲ. ಇರುವಂಥ ಒಂದು ಗೌರವಧನ ನಮ್ಮದು ಯಾವುದೂ ಕೂಡ, ನಮ್ಮದೇನು ಸ್ಯಾಲ್ರಿ ಅಂತೇಳಿ ಕೊಡ್ತಾ ಇಲ್ಲ ಇಲ್ಲಿವರೆಗೂ. ನಾವೊಂದು 35-36 ವರ್ಷದಿಂದ ಕೆಲಸ ಮಾಡಿದ್ರೂ ಕೂಡ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆದಾರಾಯಿತು, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅವರಾಯಿತು, ನಮ್ಮನ್ನು ಅವರು ಯಾವ ಹಂತದೊಳಗೆ ನಮ್ಮನ್ನು ದಿನಗೂಲಿ ನೌಕರರಿಗಿಂತ ಕೇವಲಾಗಿ ನಾವು ಕೆಲಸ ಮಾಡಿದರೂ ಸಹಿತ ಒಂದು ಆತ್ಮತೃಪ್ತಿ ಏನಿದೆ ಅಂದ್ರೆ, ಅವೆಲ್ಲ ಕೆಲಸಗಳನ್ನು ಮಾಡಿದ್ದಕ್ಕನೆ ನಮಗೆ ಒಳ್ಳೆ ಮಕ್ಕಳು ಹುಟ್ಟಿದ್ರು, ಒಳ್ಳೆ ಹೆಂಡತಿ ಸಿಕ್ಕಳು. ನನ್ನ ಕುಟುಂಬನೂ ಕೂಡ ಅನಕ್ಷರಸ್ಥರಿದ್ರೂ ಕೂಡ ವಿಶಾಲವಾದಂಥ ಮನೋಭಾವನೆ ಇಟ್ಕೊಂಡು ನಮ್ಮನ್ನು ಬೆಳೆಸಲಿಕ್ಕೆ ಕಾರಣೀಭೂತರಾದರು. RM ಪಾಟೀಲ್ನಂಥವರು, ಬರ್ಲಾಯಿನಂಥವರು, ಅಥವಾ ಜರ್ಲಿಮಠ ಅಂತವರು, ಅಥವಾ ನನ್ನ ಬರ್ಡ್ ಸಂಸ್ಥೆಯ ಎಲ್ಲ ಹಿತೈಷಿಗಳು, ಇಲ್ಲಿ ಬಿಜಾಪುರಕ್ಕೆ ಬಂದ ಮೇಲೆ ಎಲ್ಲ ಮಾಧ್ಯಮದವರು, ಹಲವಾರು ಸ್ನೇಹಿತರು, ಸಾಹಿತ್ಯ ಪರಿಷತ್ನವರು, ರಕ್ಷಣಾ ವೇದಿಕೆಯವರು, ಎಲ್ಲ ಸಂಘಟನೆಯವರು ಅತ್ಯಂತ ಪ್ರೀತಿದಿಂದ ನನ್ನ ಭಾಳ ಬೆಳೆಸಿದರು. ಆ ಬೆಳೆಸಿದಂಥ ಪ್ರೀತಿ ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಡಲಿಕ್ಕೆ, ನನ್ನ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ಭಾಳಷ್ಟು ಕೆಲಸ. ನಿಮ್ಮ ಸೇವೆಯನ್ನು ಕಂಡು ಅವರೆಲ್ಲರೂ ಗೌರವಿಸಿದ್ರು ಸರ್. ಮತ್ತೆ ನೀವು ಇವತ್ತು ಈ ವೃತ್ತಿ ಮಾಡ್ತಾನೆ ಮತ್ತೆ ಬೇರೆ ಬೇರೆ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ರಿ? ಅದು ನನಗೊಂದು ಹಾಬಿ ಸರ್. ನಾನು ಹಾಸ್ಪಿಟಲ್ದಲ್ಲಿ ಮುಂಜಾನೆ 9 ಹೋಗಿ 4 ಗಂಟೆಗೆ ಬಂದ ಮೇಲೆ ನನ್ನ ಕೆಲಸ ಮುಗಿತು ಅಂತಲ್ಲ. ನನ್ನ ಕೆಲಸ ಇರೋದನ್ನ ಆರಂಭ ಈ ಹಾಸ್ಪಿಟಲ್ ಕೆಲಸ ಮುಗಿದ್ಕೂ ಸಾರ್ವಜನಿಕ ವೃತ್ತಿ ಜೀವನ. ಅದು 24 ಅದು ಯಾವಾಗ ಕರಿತಾರೆ ಅವಾಗ ಹೋಗೋದು. ಅದ್ರ ಜೊತೆಗೆ ಸಾಹಿತ್ಯ ಪರಿಷತ್ತದ ಗೀಳು, ರಕ್ಷಣಾ ವೇದಿಕೆಯ ಗೀಳು, ಅಥವಾ ನಮ್ಮ ಎಂಪ್ಲಾಯೀಸ್ ಅಸೋಸಿಯೇಷನ್ನದ ಗೀಳು, ಹಲವಾರು ಸಂಘಟನೆಗಳ ಜೊತೆ ಎಲ್ಲರ ಜೊತೆ ಗುರುತಿಸಿಕೊಂಡು NGOಗಳ ಜೊತೆ, ಇಲ್ಲಿ ಬಿಜಾಪುರದಿರುವಂಥ ಎಲ್ಲ NGOಗಳ ಜೊತೆ ಉತ್ತಮವಾದಂಥ ಬಾಂಧವ್ಯ, ಮತ್ತು ಈ ಲೈಂಗಿಕ ವೃತ್ತಿ ಮಹಿಳೆಯರದು ಇಲ್ಲೂ ಕೂಡ ಸಂಘ ಕಟ್ಟಿದ್ದು ನಾನೇ. 15 ಜಿಲ್ಲೆದೊಳಗೆ ಲೈಂಗಿಕ ವೃತ್ತಿ ಮಾಡುವಂಥ ಹೆಣ್ಮಕ್ಳ ಸಂಘವನ್ನು ಹುಟ್ಟಾಕಿದೆ. ಇನ್ನು HIV ಸೋಂಕಿತರ ಸಂಘ 2004 ಹುಟ್ಟಾಕಿದೆ. ಅಲ್ಲಿ 9,000 ಜನ ಮೆಂಬರ್ ಅದಾರೆ. ಲೈಂಗಿಕ ಅಲ್ಪಸಂಖ್ಯಾತರು ಏನು ಇವತ್ತು ಜೋಗಾಪುಗಳು ಅಂತೀವಿ, ಹಿಜಡ ಅಂತೀವಿ, ಅವರ ಪಂಥಿ ಅಂತೀವಿ, ಆ ಕಮ್ಯುನಿಟಿಗೆ ವೆಲ್ ವಿಷರ್ ಆಗಿ ಇವೆಲ್ಲರೂ ಹಲವಾರು ಸಂಘಟನೆಗಳಿಗೆ ಒಬ್ಬ ಸಲಹೆಗಾರನಾಗಿ ಆ ಸಂಘಟನೆಗಳ ಜೊತೆನೂ, ಯಾಕಂದ್ರೆ ಶೋಷಿತರು, ಅವ್ರು ನೊಂದಂಥವ್ರು, ಸಮಾಜ ಅವ್ರನ್ನ ಕೀಳಾಗಿ ಕಾಣುವಂಥ ಗುಂಪದು, ಆ ಗುಂಪಿನೊಟ್ಟಿಗೆ ನಿರಂತರವಾಗಿ ನನ್ನ ಜೀವನ. ಸರ್, ಲೈಂಗಿಕ ಅಲ್ಪಸಂಖ್ಯಾತರಾಗಿರಲಿ ಅಥವಾ HIV ಸೋಂಕಿತರಾಗಲಿ, ಅವರಿಗೆ ಒಳ್ಳೆಯದಾಗುವಂಥ ಕಾರ್ಯಗಳೇನಾದರೂ ನಿಮ್ಮಿಂದ ನಡೆದವ? ಸರ್, ನಾನು ಸಂಘ ಕಟ್ಟುವಾಗ 2004ರಲ್ಲಿ HIV ಸೋಂಕಿತರ ಸಂಘ ಕಟ್ಟೋತ್ನಾಗ ಒಬ್ಬ ನೋಂದಣಿ ಅಧಿಕಾರಿ ಕೇಳಿದರು, HIV ಇದ್ದವ್ರ ಸಂಘ ಕಟ್ಟಲಿಕ್ಕೆ ಎಲ್ಲಾರು ಉದಾಹರಣೆ ಇದೆಯಾ ಅಂತೇಳಿ. ಅವ್ರು 9 ಜನ ಕೂಡಿಸ್ಲಿಕ್ಕೆ, ನನಗೆ HIV ಐತೆ ಅಂತ ಹೊರಗೆ ಬರ್ಬೇಕಲ್ಲ ಅವರು. ಆ 9 ಜನನ ಕೂಡಿಸ್ಬೇಕಾದ್ರೆ 3 ತಿಂಗಳು ತೊಗೊಂಡೆ.
ಇವತ್ತು ಪ್ರೆಸೆಂಟ್ ಅವರು 8,000ಕ್ಕಿಂತ ಹೆಚ್ಚಿನ ಜನ ಮೆಂಬರ್ ಅದಾರಲ್ಲಿ ಸಂಘಟನೆ ಆ ಸಂಘಟನೆಯಲ್ಲಿ. ಒಂದೇನಂದ್ರೆ ಆತ್ಮಹತ್ಯೆ ನಾನೇ ಕೌನ್ಸಿಲಿಂಗ್ ಮಾಡ್ತಿದ್ದೆ ಎಲ್ಲರಿಗೂ. ಈಗ ಅವರು ನನಗೂ HIV ಇದೆ, ನೀ ಏನು ಭಯ ಪಡಕ್ಕೆ ಹೋಗ್ಬೇಡ, ನಾ ಇಷ್ಟು ವರ್ಷದಿಂದ ಬದುಕಿದ್ದೀನಿ, ನೀನು ಬದುಕಬಹುದು ಅಂತ ಅವ್ರಿಗೆ ಅವರೇ ಹೇಳುವಂತ ಒಂದು ವ್ಯವಸ್ಥೆಯನ್ನ ಆರಂಭ ಮಾಡಿದೆ. ನನ್ನ ಕೆಲಸ ಸ್ವಲ್ಪ ಕಡಿಮೆ ಆಯ್ತು. ನಾನೇ ಎಲ್ಲರಿಗೂ ಹೇಳ್ತಾನಂದ್ರೆ ಅದು ಬಹಳ ಅತಿಶಕ್ತಿ ಆಕೈತಿ. ಆ ಜನನ ಅವ್ರಿಗೆ ಹೇಳಿದ್ರೆ ಯಾರು ಇಂಪ್ರೂವ್ ಅದಾರ ಅವ್ರನ್ನ ಕಲಿತು ಅದು ಪಾಸಿಟಿವ್ ಥಿಂಕಿಂಗ್ ಅವ್ರಿಗೆ ಬರ್ಲಿಕ್ಕೆ ಅವಕಾಶಗಳಾಕ ಅನ್ನೋದು. ಮತ್ತೆ ಸರ್ ಅವ್ರಿಗೆ ಯಾರಿಗೆ ಈಗ ಈಗಲ್ಲ ಅವರಿಗೆ ಮಕ್ಕಳು ಹುಡ್ತಾರಲ್ಲ, ಆ ಮಕ್ಕಳು ಅವ್ರಿಗೆ ಅಂದ್ರೆ ಅವ್ರಿಗೆ ಬೇರೆಯವ್ರಿಗೆ ಮದುವೆ ಮಾಡುವಂತದ್ದು ಅಥವಾ ಹಿಂಗೇನಾದ್ರೂ ಒಳ್ಳೆ ಕಾರ್ಯ. ಸರ್ ನನಗೆ ಬಹಳ ಮುಖ್ಯವಾದದ್ದು, ನನ್ನ ವೃತ್ತಿ ಮಾಡೋದ್ನಾಗ ನಾನು HIV ಕೆಲಸ ಮಾಡೋ ಟೈಮ್ದೊಳಗೆ ಹಲವಾರು ಸಮಸ್ಯೆಗಳನ್ನ ನೋಡ್ತಿದ್ದೆ. ಕೆಲವು ಹುಡುಗರು ಮದುವೆಗೆ ಬಂದಂತ ಹುಡುಗರು HIV ಇಲ್ಲದ ಹುಡುಗಿಯರನ್ನ ಮದುವೆ ಆದರು. ನಾನು ನೆಕ್ಸ್ಟ್ ಮದುವೆ ಆಗಿ ಅವ್ನು ಹೆಂಡತಿನ ಕರ್ಕೊಂಡು ಬಂದಾಗ ಆ ಹೆಂಡತಿಗೂ ಇನ್ಫೆಕ್ಟು. ಎಷ್ಟೋ ಹೆಣ್ಣುಮಕ್ಕಳು ಕೆಲವು ಹುಡುಗರಿಗೆ ಮನ್ಯಾಗ ಹೇಳಲಾರ್ದ ಅವ್ರ ಮನ್ಯಾಗ ಅವ್ರು ಮುಚ್ಚಿ ಬೇರೆ HIV ಇಲ್ಲದ ಹುಡುಗರನ್ನ ಮದುವೆ ಆದರು. ಇದು ನಾನು ಕೆಲಸ ಮಾಡಿದ್ದನ್ನು ವ್ಯರ್ಥ ಆಯ್ತಲ್ಲ ಅಂತೇಳಿ ಅವಾಗ ಒಂದು ಸುಮಾರು 2008ದಿಂದ HIV ಸೋಂಕಿತರನ್ನ ಮದುವೆ ಯಾಕೆ ಮಾಡಬಾರ್ದು ಅನ್ನುವಂಥ ಕಾನ್ಸೆಪ್ಟನ್ನು ಇಡೀ ರಾಜ್ಯದೊಳಗೆ ಫಸ್ಟ್ ನಾನು ಆಲೋಚನೆ ಮಾಡಿದ್ದು. ಅವಾಗ ಎಲ್ಲೂ ಸಂಕಲ್ಪ ಮಾಡಿದ್ದೆ, ಪ್ರಾರಂಭ ಮಾಡಿದ್ದೆ ನಾ ಪ್ರಾರಂಭ ಮಾಡಿದ ಮೇಲೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅವರು, ಆರೋಗ್ಯ ಇಲಾಖೆ ಎಲ್ಲ ಒಂದು ವ್ಯವಸ್ಥೆ ಒಳದಾಗ ಅದನ್ನ ಗಮನ ಸೆಳೆದು ಈಗ ಪ್ರತಿ ವರ್ಷ ವಧುವರರ ಸಮಾವೇಶ, HIV ಸೋಂಕಿತರದನ್ನ ವಧುವರರ ಸಮಾವೇಶ. ಮೊನ್ನೆ ಲಾಸ್ಟ್ ಮಂತ್ ನಾನು ಬೀದರ್ಗೆ ಹೋಗಿದ್ದೆ. ಅಲ್ಲಿ 200 ಜನ. ಪ್ರತಿ ವರ್ಷ ನಾವು ಬಿಜಾಪುರದಲ್ಲಿ ನಮ್ಮ ಡ್ಯಾಪ್ಕೋ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದಿಂದ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಾವು ವಧುವರರ ಸಮಾವೇಶ ಮಾಡ್ತೀವಿ. ಯಾರೋ ಪಾಪ ಪೂಜಾ ಟೆಲಿವಿಷನ್ ಮಾಲಕರು ಅವ್ರು ಇವರು ಯಾರೋ ಫುಡ್ ಕೊಡ್ತಾರೆ, ಅವ್ರನ್ನೆಲ್ಲ ಬೇರೆದವ್ರ ಸಹಯೋಗ ತಗೊಂಡು ಅವರು ಹಲವಾರು ಜನ, ಇವತ್ತು 65 ಜನ ಮದುವೆ ಮಾಡಿದಂತ ಉದಾಹರಣೆ ನಂದು. ಅವ್ರಿಗೆ ಮಕ್ಕಳ ಒಂದು ಸುಮಾರು 20 ಜನಕ್ಕೆ ಮಕ್ಕಳಾಗಿದಾವೆ. ಅದರೊಳಗೆ 4 ಮಕ್ಕಳಿಗೆ ನನ್ನ ಹೆಸರು ಇಟ್ಟಿದಾರ. ಅದು ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದಂಥದ್ದು. ಸಂತೋಷದ ಅದರದಂತ ನೆಮ್ಮದಿ ಯಾವುದೂ ಇಲ್ಲ ಸರ್. ಬಹಳ ಮರೆಯಲಾರದಂತಹ ಒಂದು ಕೆಲಸ ಸರ್. ಈ ವೃತ್ತಿಯೊಳಗೆ ನಿಮಗೆ ಅತಿ ಮರೆಯಲಾರದಂತಹ ಘಟನೆಗಳು ಅಥವಾ ಅತಿ ದುಃಖವಾಗಿರುವಂತಹ ಘಟನೆ ಏನಾದರೂ ಅದಾವ ಸರ್? ದುಃಖ ಭಾಳಷ್ಟು ದಿನನಿತ್ಯ ದುಃಖ ಎದುರಿಸಿದ್ರು ಸಹಿತ ಅದನ್ನ ಭಾಳಷ್ಟು ನನ್ನ ನೆಮ್ಮದಿ ಒಂದು ಖುಷಿ ಕೊಟ್ಟರೆ ಅವರನ್ನೆಲ್ಲರನ್ನು ಕೂಡ ಮರೆಯುವಂಥದ್ದು. ನಾನು ಕೋವಿಡ್ದೊಳಗೆ ಸಂದರ್ಭದೊಳಗೆ ನನ್ನ ಫ್ಯಾಮಿಲಿ ಒಳಗೆ ನನ್ನ ಮಿಸ್ಸಸ್ನ ತಾಯಿ, ತಮ್ಮ ಮತ್ತು ಅಕ್ಕ ಒಂದೇ ಮನೆಯಲ್ಲೇನ 3 ದಿವಸ ಒಂದೇ ವಾರದಲ್ಲಿ ಒಂದು ವಾರದಲ್ಲಿ 3 ಜನ ಡೆತ್ ಆದ್ರು. ನಾನು ನನ್ನ ಹೆಂಡತಿ ಹಾಸ್ಪಿಟಲ್ದಲ್ಲಿ ಕೆಲಸ ಮಾಡಿ 100 ಜನರನ್ನ ಉಳಿಸಿದ್ರು. ನಾವು ಬರೀ ಫೋನ್ಯಾಗನ ಎಷ್ಟೋ ಮಂದಿಗೆ ಆತ್ಮಹತ್ಯೆ ಕೊಟ್ಟರು ಸಹಿತ ಫ್ಯಾಮಿಲಿ ಒಳಗೆ ಉಳಿಸ್ಕೊಳಕ್ಕಾಗಲಿಲ್ಲ ಅನ್ನೋದನ್ನ ನನ್ನ ಮಕ್ಕಳು ಅವಾಗ, ನನ್ನ ಕುಟುಂಬ, ನನ್ನ ಹೆಂಡತಿ ಆಗಲಿ ನನ್ನ ಮಕ್ಕಳಾಗಲಿ, ನನ್ನ ಪ್ರತಿನಿತ್ಯ ನಾ ಮಲಗಿದೊಳಗೆ 3 ಟೈಮ್ ಅವ್ರು ಬಂದು ನೋಡ್ತಿದ್ರು ನನಗೆ. ಅಂದ್ರೆ ನೆಕ್ಸ್ಟ್ ಯಾರು ಅನ್ನುವಂಥ ಭಯದೊಳಗಿದ್ರು. ಆ ಭಯದಿಂದ ಹೊರಗೆ ಬರ್ಬೇಕಾದ್ರೆ ನಾವೆಲ್ಲ 4 ಮಂದಿ ಕೋವಿಡ್ಗೆ ಇನ್ಫೆಕ್ಟ್ ಆಗಿದ್ದೀವಿ, ಪಾಸಿಟಿವ್ ಬಂದಿದ್ದು ರೀ. ನಾವು ಎಲ್ಲೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಎಲ್ಲೂ ಅಡ್ಮಿಟ್ ಆಗಿಲ್ಲ, ಯಾವುದೂ ಹಾಸ್ಪಿಟ್ಲಿಗೆ ಹೋಗಿ ಇದನ್ನು ಆಕ್ಸಿಜನ್ ತಗೊಳ್ಳೋ ಅಥವಾ ಏನೋ ಅಂತ ಇದಕ್ಕೆ ಒತ್ತಡಕ್ಕಾಗಿಲ್ಲ. ಅವೆಲ್ಲನೂ ಕೂಡ ಮೂಲ ನನಗೆ ನನ್ನ ಸೇವೆಯ ಪ್ರತಿಫಲ ಅಂತ ಅಂದ್ಕೊಂಡಿದ್ದೀನಿ ರೀ. ಅದ್ರ ಸ್ವಯಂ ಟ್ರೀಟ್ಮೆಂಟ್ ತೊಗೊಂಡು ನಾವು 1 ವಾರ ಟ್ರೀಟ್ಮೆಂಟ್ ತೊಗೊಂಡು ಮನೆಯೊಳಗೆ ರೆಸ್ಟ್ ಮಾಡಿ ಮತ್ತೆ ಹಾಸ್ಪಿಟಲ್ ಡ್ಯೂಟಿಗೆ ಹೋದಿವಿ ರೀ. ಅಂತ ಒಂದು ವ್ಯವಸ್ಥೆಗಳದಾಗ ಅದೇ ಸಂತೋಷ ಅಂತ ಅನ್ಸಿದೆ ಸರ್ ಜೀವನದಲ್ಲೇ. ಸಂತೋಷ ಸರ್. ಈಗ HIV ಸೋಂಕಿತರು ಅವ್ರ ಮಕ್ಕಳಿಗೆ ನನ್ನ ಹೆಸರು ಇಡ್ತಾರ ಅಂತಂದ್ರೆ ಇವತ್ತು ದಿನನಿತ್ಯ ಬಂದವರು ನೀವೇ ನನ್ನ ದೇವರಂತ ಹೇಳುವಂಥ ಸಿಸ್ಟಮನ್ನು HIV ಸೋಂಕಿತರದಿಂದ ನೋಡ್ತೀನಿ ಅಂದಾಗ, ಇವತ್ತು ದೇವದ ಲೈಂಗಿಕ ವೃತ್ತಿ ಮಾಡುವಂಥ ಹೆಣ್ಮಕ್ಳು ನನ್ನ ಪೂಜೆ ಮಾಡ್ತಿರೋದ್ರಿಂದ ಸಂಘ ಸಂಸ್ಥೆಗಳು ಇವತ್ತು ನನ್ನ ಗುರುತಿಸಿ, ನಾನು ಯಾವುದೋ ಅಪ್ಲಿಕೇಶನ್ ಕೊಟ್ಟಿಲ್ಲ ಸರ್ ಇಲ್ಲಿವರೆಗೂ. ಯಾವುದೇ ಪ್ರಶಸ್ತಿಗೆ ನನಗೆ 2006ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ಡಿಸ್ಟಿಕ್ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಗೊತ್ತೂ ಇಲ್ಲ. ಜಿಲ್ಲಾಧಿಕಾರಿಗಳು ಬರೆದದ್ರತ್ತ ಕನ್ನಡ ಸಂಸ್ಕೃತಿ ಇಲಾಖೆಯವರು ನನಗೆ ಫೋನ್ ಮಾಡಿ ನೀವು ನಾಳೆ ಬೆಳಿಗ್ಗೆ ಬರಬೇಕು ಅಂತಂದ್ರು. ಎದಕ್ರಿ ಅಂತಂದೆ, ನಿಮ್ಗೆ ರಾಜ್ಯೋತ್ಸವ ಅವಾರ್ಡ್ ಆಗೈತೆ ಅಂತೇಳಿ, ನಿಮ್ಮದೊಂದು ಬರ್ತನಾಗ ಕನ್ನಡದಾಗ ಬಯೋಡಾಟಾ ತೊಗೊಂಬರ್ರಿ ಅಂದರು. ನಾವಾಗ ಕೈಲಿ ಬರ್ಕೊಂಡು ಹೋದಿರಿ. ಮತ್ತು ಸಿದ್ದೇಶ್ವರ ಸಂಸ್ಥೆಯ ಪ್ರತಿಷ್ಠಿತ ಸಿದ್ದೇಶ್ವರ ರತ್ನ ಪ್ರಶಸ್ತಿ ಕೊಟ್ಟರು. ಬೆಸ್ಟ್ ಕೌನ್ಸಿಲರ್ ಇನ್ ಸ್ಟೇಟ್ ಅಂತೇಳಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅವರು, ಆರೋಗ್ಯ ಸಚಿವರು ಶಿವಾನಂದ ಪಾಟೀಲ್ ಇದನ್ನು ಮಾಡಿದರು. ನನಗೆ ಇಲ್ಲಿವರೆಗೂ ಒಂದು 22 ಅವಾರ್ಡನ್ನು ಯಾವುದೋ ಅಪ್ಲಿಕೇಶನ್ ಹಾಕ್ಲಾರ್ದ ನನಗೆ ಪ್ರಶಸ್ತಿಗಳನ್ನು ಕೊಟ್ಟು ನನ್ನ ಸೇವೆಯನ್ನು ಇಮ್ಮಡಿ ಆಗಲಿಕ್ಕೆ ಅವರೆಲ್ಲ ಪ್ರೋತ್ಸಾಹ ಮಾಡಿದ್ದಾರೆ. ವೆರಿ ಗುಡ್. ಒಟ್ಟಾರೆಯಾಗಿ ನಿಮ್ಮ ಬದುಕಿನ ಬಗ್ಗೆ ಏನು? ನೆಮ್ಮದಿ ಜೀವನ ಸರ್. ಈಗ 53 ವರ್ಷ ನನಗೆ.
ಅತ್ಯಂತ ಸಂತೋಷದಾಯಕವಾದಂಥ ಜೀವನ. 2 ಮಕ್ಕಳಿಗೆ ಉತ್ತಮವಾದಂಥ ನನ್ನ ಅಳಿಯಂದ್ರು ಸಿಕ್ಕಿದ್ದಾರೆ. 2 ಮಕ್ಕಳು ಭಾಳಷ್ಟು ಒಳ್ಳೆಯ ಮನೆತನ ಸೇರಿದ್ದಾರೆ, ಸಂತೋಷವಾಗಿದೆ. ಸಂತೋಷವಾಗಿದ್ದಾರೆ. ನಾನು ನನ್ನ ಹೆಂಡತಿ ಇನ್ನೂ ಕೂಡ ಸಂತೋಷದಿಂದ ಆ ಸೇವೆಯಲ್ಲಿ ಮುಂದುವರೆದಿದ್ದೀವಿ. ದೇವರು ಎಷ್ಟು ದಿವಸ ನಮಗೆ ಶಕ್ತಿ ಕೊಡ್ತಾನೆ, ನಿಮ್ಮ ಎಲ್ಲ ಹಿತೈಷಿಗಳ ಒಂದು ಆಶೀರ್ವಾದದಿಂದ ಇದೇ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ತಂದೆ ತಾಯಿ ಕುರಿತಾಗಿ ತಂದೆ ತಾಯಿ ನಾವು ಅವ್ರ ಅನಕ್ಷರ ಅನ್ನೋಕ್ಕಿಂತ ಅವ್ರ ಹೃದಯ ಶ್ರೀಮಂತಿಕೆ ರೀ ಅವ್ರದ್ದು. ಅವ್ರ 52-53 ಜನ ನನಗೆ ಯಾವಾಗೂ ಕೂಡ ಅವತ್ತೇನ ಘಟನೆ ಆಯಿತು, ನನ್ನ ಸೇವೆಯ ಬಗ್ಗೆ ತಪ್ಪು ಕಲ್ಪನೆ ಇತ್ತು, ಅದನ್ನೆಲ್ಲ ಹೋಗಲಾಡಿಸಿ ನಿನಗೇನೇ ತೊಂದರೆ ಎಲ್ಲ ಅವಾರ್ಡ್ಗಳನ್ನು ನೋಡಿ ಅವ್ರು ಸಂತೋಷ ನೀ ಏನೇ ತೊಂದರೆ ಇದ್ರೂ ಸಹಿತ ನಿನ್ನ ಜೊತೆಗೆ ನಾವು ಇರ್ತೀವಿ ಅನ್ನುವಂಥ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡಿದರು. ಅಂಥ ತಂದೆ ತಾಯಿಯನ್ನು ನನ್ನ ಕುಟುಂಬನ ಪಡೆದದ್ದು ನನ್ನ ದೊಡ್ಡ ಧನ್ಯತೆ, ಧನ್ಯತಾ ಭಾವ. ಎಸ್ ಸರ್. ಸರ್, ಮರೆಯದಾದಂತಹ ನಿಮ್ಮ ಗೆಳೆಯರು ಅಥವಾ ಹಿತೈಷಿಗಳು ಯಾರಾದರೂ ಇದ್ರೆ ನೆನೆಸ್ಕೊಳ್ಳಿಕ್ಕೆ ಏನಾದ್ರು ಬಯಸ್ತೀರಿ? ಸರ್, ನನಗೆಲ್ಲ ಕ್ಷೇತ್ರದೊಳಗೂ ಅದು ಸಾಮಾನ್ಯವಾಗಿ ಬೆಳೆದಂಗೆ ವೈರಿಗಳು ಹೆಚ್ಚಕ್ಕಾರ ಅಂತ ಹೇಳ್ತಾರೆ. ಅದು ನನ್ನ ಪಾಲಿಗೆ ಸ್ವಲ್ಪ ಕಡಿಮೆ ಅದು. ಯಾವಾಗೂ ಕೂಡ ನಾ ಕೆಲಸ ಮಾಡಿದ್ದಕ್ಕೆ ಪತ್ರಿಕೆಗಳು ನನ್ನ ಬಗ್ಗೆ ಆರ್ಟಿಕಲ್ ಬರೆದಾಗ, ಸ್ಟೇಟ್ ಲೆವೆಲ್ ಸುವರ್ಣ ನ್ಯೂಸ್ ಅವರು, ಇನ್ನುಳಿದ ಟಿ ವಿ ಅವರು ನಾನು ಸಂದರ್ಶನ ಮಾಡಿದಾಗ ನನಗಿಷ್ಟೆಲ್ಲ ಕೆಲಸ ಮಾಡಿದನ ಅನ್ನುವಂಥ ಒಂದು ಇದರೊಳಗಿದ್ದೆ. ಈಗ ಎಲ್ಲ ಕ್ಷೇತ್ರದೊಳಗೂ ಸಾಹಿತ್ಯ ಪರಿಷತ್ ಆಗಲಿ, ರಕ್ಷಣಾ ವೇದಿಕೆ ಆಗಲಿ, NGOಗಳಾಗಲಿ, ಇವತ್ತು CBOಗಳಾಗಲಿ ಅಥವಾ ಗೆಳೆಯರಾಯಿತು, ಹಲವಾರು ಜನ ನನಗೆ ಬೆಂಬಲವಾಗಿ ಪ್ರತಿಯೊಂದು ಇದನ್ನು ನಿಮ್ಮ ಸೇವೆ ಭಾಳ ಸ್ಮರಣೀಯವಾದದ್ದು ಅಂತ ಹೇಳ್ತಾರಲ್ಲ, ಅದು ನನಗೆ ಭಾಳಷ್ಟು ಅಂಥ ಗೆಳೆಯರು ಮತ್ತು ಹಿತೈಷಿಗಳು ಸಿಕ್ಕಿರೋದನ್ನ ನನ್ನ ಸೌಭಾಗ್ಯ ಸರ್. ಸರ್, ನಾವು ಅನೇಕ ಪತ್ರಿಕೆಗಳು ನೋಡಿ, ಸ್ವಾತಂತ್ರ್ಯಕ್ಕೆ ಕಿತ್ತೂರು ಚೆನ್ನಮ್ಮ, ಸಾಂತ್ವನಕ್ಕೆ ರವಿ ಕಿತ್ತೂರು ಎನ್ನುವಂಥ, ಬರೆದಿದ್ದಾರೆ ಸರ್. HIV ಸೋಂಕಿತರಿಗೆ ರಕ್ಷಣೆ ಸಾಹಸಿ ರವಿ ಕಿತ್ತೂರು ಅಂತ ಹೇಳಿ, ಮನೆ ಬಾಗಿಲಿಗೆ ART ಮಾತ್ರೆಗಳನ್ನು ಒದಗಿಸುವಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿ ಅವತ್ತು HIV ಇದು ಬರೆದಂಥ ಒಂದು ಸಂದರ್ಭ. ಆಮೇಲೆ HIV ಪೀಡಿತರಿಗೆ ಮುಕ್ತಿಯ ರವಿ ಕಿರಣ್ ಅಂತ ಹೇಳಿ ಈ ಎಲ್ಲ ಪತ್ರಿಕೆಗಳು ಬಂದಿದ್ದು ನಿಮಗೇನು ಅನಿಸ್ತು? ಎಲ್ಲ ರಾಜ್ಯ ಮಟ್ಟದ ಪತ್ರಿಕೆಗಳೆಲ್ಲ ನನ್ನ ಬಗ್ಗೆ ಸುದ್ದಿ ಮಾಡಿದ್ರು ಸರ್. ಒಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ, ಇಂಗ್ಲಿಷ್ ಅದು ನ್ಯಾಷನಲ್ ಇದಾಯ್ತು ಸರ್. ದ ಹಿಂದೂ ಪೇಪರು, ಡೆಕ್ಕನ್ ಹೆರಾಲ್ಡು, ಅವೆಲ್ಲ ಚಂಡೀಗಢ ಬೇರೆ ಬೇರೆ ರಾಜ್ಯದಂತ್ರ ನನಗೆ ಫೋನ್ ಮಾಡ್ತಿದ್ದಾರೆ ಸರ್. ಅಷ್ಟೆಲ್ಲ ಸುದ್ದಿಗಳನ್ನು ಬರೆದ್ರು. ನಾನು ಅದಕ್ಕೆ ಒಂದು ಸಾರಿ ಮನುಷ್ಯ ಬೆಳೆದ ಮೇಲೆ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗ್ತವೆ, ಪ್ರತಿಫಲ ಸರ್. ಅದನ್ನ ಎಲ್ಲ ಪತ್ರಿಕೆ, ಎಲ್ಲ TV, ದೃಶ್ಯ ಬರ ಎರಡೂ ಕೂಡ ನನ್ನ ಅತ್ಯಂತ ಗೌರವಯುತವಾಗಿ ನನ್ನ ಸೇವೆಯನ್ನು ಗುರುತಿಸಿದ್ದಾರೆ ಸರ್. ನಾನು ಯಾವುದೋ ಪತ್ರಿಕೆ ಪ್ರಚಾರ ಕೊಡ್ತೈತಿ ಅಥವಾ TV ಪ್ರಚಾರ ಕೊಡ್ತೈತಿ ಅಂತ ಯಾವತ್ತೂ ಆಶೆ ಇಟ್ಕೊಂಡು ಕೆಲಸ ಮಾಡಿದವಲ್ಲ. ಆದ್ರೆ ಹೆಂಗೋ ಎಲಮರಿಕಾಯಿ ಅಂತ ಕೆಲಸ ಮಾಡುವಂಥವ್ನು ಗುರುತಿಸುವಂಥ ಕೆಲಸ ಐತಲ್ಲ, ಅದು ಭಾಳ ಹೆಮ್ಮೆ ತರುವಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಕೃತಜ್ಞ ಭಾವನೆ ಮೂಲಕ. ಸರ್, ಖಂಡಿತ. ಈ ಮೂಲಕ ನೀವು ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಿ? ನಾನು ಪ್ರತಿಯೊಬ್ಬರಿಗೂ ಕೂಡ ಸಮಾಜ ಸೇವೆ ಅನ್ನೋದು ಅತ್ಯಂತ ಸಂತೋಷ, ನೆಮ್ಮದಿ ಕೊಡುವಂಥ ಬದುಕು ಸರ್. ಅದು ನಾವು ಸಂಬಳ ಎಷ್ಟು ತಗೋತೀವಿ ಅನ್ನೋಕ್ಕಿಂತ, ಅಥವಾ ನನಗೆ ಎಷ್ಟು ಅದರದಿಂತ ಉಪಯೋಗ ಆಗುತ್ತೆ, ಅಥವಾ ನಾನು ಏನು ಗಳಿಸ್ಬೋದು ಅನ್ನೋಕ್ಕಿಂತ, ನಾನು ಎಷ್ಟು ಮಂದಿನ ನೆಮ್ಮದಿದಿಂದ ಇಡ್ಬೋದು, ಎಷ್ಟು ಮಂದಿಗೆ ಆತ್ಮಸ್ಥೈರ್ಯ ತುಂಬಬಹುದು, ನೊಂದವರಿಗೆ, ಶೋಷಿತರಿಗೆ ಅವ್ರ ಕಾಲ ಮೇಲೆ ಅವ್ರು ಬದುಕಿಸ್ಲಿಕ್ಕೆ ನನ್ನಿಂದ ಆಗೈತೆ ಅನ್ನೋಕ್ಕಿಂತ, ಅವರು ನಾನು ಕೂಡ ಬದುಕಬಲ್ಲೆ ಅನ್ನುವಂಥ ಉದಾಹರಣೆಗೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೆಂಗೆ ಹೋಗ್ಬೇಕಂದ್ರೆ, ಅವ್ರನ್ನ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗೋದಲ್ಲ, ನೀ ಹೆಂಗೆ ಹೋದ್ರೆ ಬಸ್ ಸ್ಟ್ಯಾಂಡ್ ಮುಟ್ತಿ ಅನ್ನುವಂಥ ಒಂದು ಇದೈತಲ್ಲ, ಅಂಥ ವ್ಯವಸ್ಥೆದೊಳಗೆ ಅವ್ರ ಬದುಕನ್ನು ಕಟ್ಟಲಿಕ್ಕೆ ಕೆಲಸ ಮಾಡಿದ್ನಿ. ಅದೊಂದು ಅತ್ಯಂತ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದು. ಆ ಮನಸ್ಸು ಎಲ್ಲರಿಗೂ ಬರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಅಷ್ಟೇ. ನಿಮ್ಮ ಈ ವೃತ್ತಿ ಬದುಕನ್ನು ಮತ್ತು ನಿಮ್ಮ ಪ್ರಯಾಣದ ಜರ್ನಿಯನ್ನು ನೋಡಿದ್ರೆ ಸರ್, ಬಹಳ ಕಷ್ಟದಲ್ಲೇ ನೀವು ಏನಪ್ಪ ಅಂತಂದ್ರೆ ಬೆಂಕಿಯಲ್ಲಿ ಅರಳಿದ ಹೂ ಥರ ಬಂದಿದ್ದೀರಿ. ಆಮೇಲೆ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಇಂಥ ಒಂದು ಸೇವಾ ಮನೋಭಾವವನ್ನು ಏನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡು, ಆಮೇಲೆ ನಿಮ್ಮ ತಂದೆ ತಾಯಿ ಅವ್ರು ಹಾಕಿಕೊಟ್ಟಂಥ ಮಾರ್ಗ ಮತ್ತು ಬದುಕಿನ ಸವಾಲುಗಳು ಇವೆಲ್ಲ ಎದುರಿಸಿಕೆಯಿಂದ ಇವತ್ತು ಒಂದು ಎತ್ತರದ, ಅಂದರೆ ಒಬ್ಬ ಸೇವಾ ಮನೋಭಾವಿ ಅಥವಾ ಆ ಕಿತ್ತೂರು ಸಂಸ್ಥಾನದ ಒಂದು ಹೆಸರು ಹಾಗೇನಪ್ಪ ಅಂತ ಆ ಒಂದು ಹೆಸರಿನ ಹಿನ್ನೆಲೆಯಲ್ಲಿ ನಿಮ್ಮ ಪತ್ರಿಕೆಗಳಲ್ಲಿ ಬಂದಿರುವಂಥದ್ದು ಬಹಳ ಅಪರೂಪವಾದಂಥ ದಿನಗಳು ನೀವು ನೆನೆಸಿಕೊಂಡಿದೆ ಸರ್. ಬಹಳ ಗಂಭೀರವಾಗಿರುವಂಥ ಒಂದು ಕ್ಷೇತ್ರ ನಿಮ್ಮದು, ವೈದ್ಯಕೀಯ ಕ್ಷೇತ್ರಪ್ಪ ಅಂತಂದ್ರೆ ಬಹಳ ಹೆದರಿಕೆಯಾಗಿರುವಂಥ ಕ್ಷೇತ್ರ. ಇಂಥದ್ರಲ್ಲಿ ಯಾವಾಗಾದರೂ ನಿಮಗೆ ಬಹಳ ಖುಷಿ ಕೊಟ್ಟಿರುವಂಥದ್ದು, ಅಥವಾ ತಮಾಷೆಯಾಗಿರುವಂಥದ್ದು, ಅಥವಾ ನೀವು ನಕ್ಕು ಅಥವಾ ಅವ್ರಿಗೆ ನಗಿಸಿರುವಂಥದ್ದು ಏನಾದರೂ ಸಂದರ್ಭಗಳು ಅಥವಾ ಮೊಮೆಂಟ್ಸ್ ಏನಾದರೂ ನಡೆದಿದ್ದೇವೆ ಅನ್ನೋದಾದರೆ ಸರ್, ನೀವು ನೆನೆಸ್ಕೊಳ್ಳೋದಾದರೆ ಯಾವ್ದು ನೆನೆಸ್ಕೊಳ್ಳಿ ಸರ್? ನಾನು ಒತ್ತಡದ ಮಧ್ಯದಲ್ಲಿ ನಾನು ಇಷ್ಟು ಸಂತೋಷವಾಗಿ ಕಳೀಲಿಕ್ಕೆ
ನಿರಂತರವಾಗಿ ನನಗೆ ಸ್ವಲ್ಪ ಹಾಡ ಬೀದಿ ನಾಟಕದ ನನಗೆ ಭಾಳಷ್ಟು ಹುಚ್ಚು ಸರ್ ನನಗೆ. ನಾನು ನಾನೇ ಕವನಗಳನ್ನು ಬರೆಯುವಂಥದ್ದು ಮತ್ತು ಅವರನ್ನು ಪ್ರಸ್ತುತಪಡಿಸುವಂಥದ್ದು. ಈಗ ನಾನು ಸ್ಕೂಲ್ AEP ಅಂತಿದೆ, ಅಡೋಲೆಸೆನ್ಸ್ ಎಜುಕೇಷನ್ ಪ್ರೋಗ್ರಾಮ್, 8th 9th 10th ಮತ್ತು PU ಮಕ್ಕಳಿಗೆ ಮತ್ತು ಡಿಗ್ರಿ ಮಕ್ಕಳಿಗೆ ಈ ಒಂದು ಹದಿಹರೆಯದೊಳಗೆ ಏನು ನಿಮ್ಮ ಮಾನಸಿಕವಾಗಿ ದೈಹಿಕವಾಗಿ ಬದಲಾವಣೆ ಆಕಾವ ಅನ್ನೋದನ್ನು ನಾ ಕ್ಲಾಸ್ಗಳಿಗೆ ಹೋದಾಗ ಮಕ್ಕಳು ಇವತ್ತು ಪ್ರಶ್ನೆಗಳು ಕೇಳೋದು ಅಥವಾ ಅವರಿಗೆ ನಾನು ಉತ್ತರ ಕೊಡೋದು, ಅಲ್ಲಿ ಅವ್ರನ್ನ ಮನೋರಂಜನೆ ಮುಖಾಂತರ ಅವರ ಪರಿವರ್ತನೆ ಮಾಡೋದು. ಎಷ್ಟೋ ಮಕ್ಕಳು ಇವತ್ತು ತಂದೆ ತಾಯಿಗಳಿಗೆ ಒತ್ತಡದ ಬದುಕನ್ನು ಕೊಡುವಾಗ ನಾನೊಂದು 45 ನಿಮಿಷ ಅಥವಾ 50 ನಿಮಿಷ ಅವರೊಟ್ಟಿಗೆ ಬೆರೆತಾಗ ಮಕ್ಕಳಿಗೆ ಅಲ್ಲೇ ಅಬ್ಸರ್ವ್ ಮಾಡ್ತೀನಿ. ನಾನು ಸೈಕಾಲಜಿ ಓದಿರೋದ್ರಿಂದ ಕೆಲವು ಮಕ್ಕಳು ಅಲ್ಲಲ್ಲೇ ಈ ಪ್ರೀತಿ ಪ್ರೇಮ ಹುಚ್ಚದೊಳಗೆ ಇರ್ತಾರೆ. ಅವ್ರನ್ನ ಅಬ್ಸರ್ವ್ ಮಾಡಿ ಅಷ್ಟ ಪಿಕ್ ಮಾಡಿ ಅವ್ರಿಗೆ ಒಂಥರ ಎಂಟರ್ಟೈನ್ಮೆಂಟ್ ಮುಖಾಂತರ ನಿಮ್ಮ ತಂಗಿ ಏನಂತಾಳೋ ಅಂತೇಳಿ ಅಲ್ಲಿ ಇದನ್ನು ಮಾಡಿ ಹಂಗೆ ಅವ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ತೀವಿ. ನಾವು ಹೇಳೋ ಟೈಮ್ದೊಳಗೆ ಆ ಮಕ್ಕಳಿಗೆ ಅಲ್ಲೇ ಗೊತ್ತಾಗ್ಬಿಡ್ತೈತೆ ಬಿಹೇವಿಯರ್. ಅವ ಪ್ರೀತಿ ಮಾಡ್ತಿರ್ತಾನಲ್ರಿ, ಅವ್ರನ್ನ ಟರ್ನ್ ಮಾಡಿ ಹಿಂದಾಡಿಸಿ ಅವ್ನು ಬಂದು ಸರ್ ನೀವು ನನ್ನ ಹೆಂಗೆ ಗುರುತಿಸಿದ್ರಿ ಅಂತೇಳಿ ಕೇಳುವಂಥದ್ದು ಮತ್ತು ಅವ್ನ ತಮಾಷೆಯಾಗಿ ಒಯ್ಯುವಂಥದ್ದು ಇವೆಲ್ಲನೂ ಕೂಡ ಭಾಳಷ್ಟು. ಮತ್ತು ಇನ್ನು ನನ್ನಲ್ಲಿ ಬರುವಂಥವ್ರು ಕೆಲವರು ಅವ್ರಿಗೆ HIV ಇರಲ್ಲ, ನನಗೆ ಬರ್ತೈತಿ ಅಂತೇಳಿ ಬಂದು ಅವ್ರು ಇದನ್ನು ಮಾಡೋದು. ಒಂದೊಂದು ಸರಿಗೆ ನನಗೂ ಖುಷಿ ಅಂದ್ರೆ ಮುಜುಗುರ ಅದು. ಏನಪ್ಪ ಇದ್ದವ್ರೆ ಯಾರು ತಲೆಗೆಡಿಸ್ಕೊಳಲ್ಲ, ಇಲ್ಲ ಸರ್ ನನಗೆ ಜ್ವರ ಬರತ್ತವ್ರಿ, ನನಗೆ ಯಾಕೋ ಒಂದು ಸ್ವಲ್ಪ ಇದಾಗತೈತ್ರಿ, ಹಿಂಗಾದ್ರೆ HIV ಬರ್ತೈತೇನ್ರಿ, ಮತ್ತು ನನಗೆ ಯಾಕೆ ಸ್ವರ್ಗಾತನ್ರಿ, ಇಲ್ಲದವ್ರು ಭಾಳ ತಲೆಕೆಡಿಸ್ಕೊಂಡೋದ್ರೊಳಗೆ ಅವ್ರನ್ನ ತಮಾಷೆ ಮುಖಾಂತರನ ಹೊರಗೆ ತರುವಂಥವು. ನಾ ಭಾಳ ಮತ್ತು ಎಂಟರ್ಟೈನ್ಮೆಂಟ್ ಯಾವಾಗೂ ನಮ್ಮ ಹಾಸ್ಪಿಟಲ್ದಾಗ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತೀವಿ ಸರ್. ಅವೆಲ್ಲ ಹಾಡ, ಡ್ಯಾನ್ಸ, ರಂಗೋಲಿ. ನಾನ್ ನೋಡ್ದಂಗೆ ಸರ್ ನೀವು ಸಾಹಿತ್ಯ ಪರಿಷತ್ತಲ್ಲಿ ಇದ್ದಾಗ ಆರುಕ್ಷ ಮಾತೆ ಸಾಲು ಮರದ ಹಾಡುಗಳನ್ನು ಹಾಡುವಂಥದ್ದು, ಅವ್ರ ಕುರಿತಾಗಿ ಮಾತನಾಡುವಂಥದ್ದು ಬಹಳ ಅಪರೂಪದ ಇತ್ತಿತ್ತಲಾಗಿ ಬಹಳ ಪಾಪ್ಯುಲರ್ ಆಯ್ತು ಸರ್. ಪಾಪ ಅವರು ನಗಲಿದ ಮೈಯಲ್ಲಿ ಆಗ್ಬೋದ್ರು. ಅದು ಒಂದೆರಡು ಸಾಲ ಹಾಡೋದಾದ್ರೆ ಹಾಡ್ತೀರಿ ಸರ್? ಹಾಡ್ತೀನಿ. ಸೂರು ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ, ದಾರವಾದಳು ಹೂಗಳ ಹಾರಕ್ಕ, ಅವಳೆ ಸರಿ ಸಾಲು ಮರದ ತಿಮ್ಮಕ್ಕ, ನೂರಾರು ಬೇರುಗಳಿಗೆ ನೀರ್ ಹಾಕಿ ನೀ ಸಾಕಿ, ನೂರಾರು ಬೇರುಗಳಿಗೆ ನೀರ್ ಹಾಕಿ ನೀ ಸಾಕಿ, ಬೆಳೆದ ಮರಗಳ ನೆರಳೆ ಈ ಜಗಕ್ಕ, ಪ್ರಾಣಿ ಪಕ್ಷಿ ಅಳಲೀಗ. ಸೂರು ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ, ದಾರವಾದಳು ಹೂಗಳ ಹಾರಕ್ಕ, ಅವಳೆ ಸರಿ ಸಾಲು ಮರದ ತಿಮ್ಮಕ್ಕ. ಬಹಳ ಸಂತೋಷ ಸರ್. ಈಗ ಈ ಅವಳಿಗೆ ಸಹ ಮಕ್ಕಳಿಲ್ಲ ಅಂತ ಹೇಳ್ತಾರಂದ ಅವಳು ಈ ಮರಗಳನ್ನು ಬೆಳೆಸಿ ಇದು ಮಾಡಿದ್ರು. ಆ ಒಂದು ಸೇವಾ ಮನೋಭಾವದ ನಿಮಗೆ ಅಂತವ್ರು ಬಹಳ ಪ್ರೇರಣೆಯಾಗಿ ನಿಂತ ಸರ್. ಯಾಕೆ ಸಾಲು ಮರದ ತಿಮ್ಮಕ್ಕನ ನೆನೆಸ್ತಿದ್ನಿ ಅಂದ್ರೆ ಬಿಜಾಪುರ ಒಂದು ಬರದ ನಾಡು, ಆ ನಾಡು ಈ ನಾಡು ಅಂತೇಳಿ ಹೇಳ್ಕೊಳ್ಳೋದ್ರೊಳಗೆ ಕೋಟಿ ವೃಕ್ಷ ಅಭಿಯಾನ ಪ್ರಾರಂಭ ಮಾಡಿದಂಥ ಸಂದರ್ಭದೊಳಗೆ ಪ್ರತಿಯೊಬ್ಬರಿಗೂ ಕೂಡ ಮರಗಳನ್ನ ಬೆಳೆಸಬೇಕು, ಪೋಷಣೆ ಆಗಬೇಕು. ಆಕ್ಸಿಜನ್ ಕೊರತೆಯಿಂದ ನಮಗೆಲ್ಲ ಇಟ್ಟು ತೊಂದರೆ ಆಕೈತಿ ಅನ್ನುವಂಥ ಕೋವಿಡ್ದಾಗ ನಾವು ಏನು ಸಮಸ್ಯೆ ಎದುರಿಸಿದೀವಿ, ಇದನ್ನ ಜನರಿಗೆ ಒಂದು ಪ್ರೇರಣೆ ಆಗ್ಲಿ ಅಂತ ಸಾಲು ಮರದ ತಿಮ್ಮಕ್ಕನ ಹಾಡವನ್ನ ಸುಮಾರು ಸಾವಿರಾರು ಮರಗಳನ್ನು ಹಚ್ಚಿ ಈ ಕೀರ್ತಿಯನ್ನು ಬೆಳೆದಂಥವ್ರು, ಅವರನ್ನ ಯಾವಾಗಲೂ ನೀವು ನೆನೆಸ್ಕೊಳ್ತಿದ್ರಿ ಸರ್. ಬಹಳ ಅಪರೂಪವಾದಂತಹ ಒಂದು ಕ್ಷಣ. ನಾವು ಮನೆಯೊಳಗೂ ಇದ್ದಾಗ ಎಂಟರ್ಟೈನ್ ಮಾಡ್ತೀವಿ ಸರ್. ಒಟ್ಟಿಗೆ ಆ ಒತ್ತಡ ಅಲ್ಲಿ ನನಗೆ ಯಾವಾಗೂ ಬರ್ನ್ಔಟ್ ಸ್ಟೇಜ್ನಾಗ ಇರ್ತೀವಿ. HIV ಸೋಂಕಿತರೊಟ್ಟಿಗೆ ಮಾತಾಡಿ ಹೆಂಗಾರ ಇವ್ರು ಕಂಟ್ರೋಲ್ ಆಕ್ಕಾರ ಅಂತೇಳಿ ಅನ್ನುವಂಥ ಸ್ಥಿತಿಯೊಳಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ದೊಳಗೆ ನಾವು ಕಾಮಿಡಿ ಇದನ್ನೆಲ್ಲ ಮಾಡ್ಕೊಂಡು ಆಡುವಂಥದ್ದು, ಜೋಕ್ಗಳನ್ನು ಮಾಡುವಂಥದ್ದು. ಆಮೇಲೆ ಬೀದಿ ನಾಟಕಗಳು ಬಹಳ ಅವೇರ್ನೆಸ್ ಮೂಡಿಸಿದ್ದು ಹೇಳಿದ್ರು. ನಾವು ದೇವದಾಸಿ ಪದ್ಧತಿ ಹೋಗಲಾಡಿಸ್ಲಿಕ್ಕೆ ಸವದತ್ತಿ ಯಲ್ಲಮ್ಮನಗುಡ್ಡದೊಳಗೆ 3-4 ವರ್ಷದಿಂದ ಸರ್ ಯಾರ ಮುತ್ತ ಕಟ್ಟಿಸ್ತಾರ ಅವ್ರಿಗೆಲ್ಲರಿಗೂ ಪನಿಷ್ಮೆಂಟ್ ಆಗ್ಬೇಕನ್ನುವಂತ ಬೀದಿ ನಾಟಕವನ್ನ ಬಹಳ ಅದ್ಭುತವಾಗಿ ಮಾಡ್ತಿದ್ವಿ. ಮತ್ತ ಬಾಲ ಕಾರ್ಮಿಕರನ್ನ ಕೆಲಸಕ್ಕೆ ಹಚ್ಚುವಂತ ವ್ಯವಸ್ಥೆಗಳದಾಗ ಅದನ್ನೆಲ್ಲ ಬಳಸ್ಬೇಕಂತ ಅದ್ರ ಮುಖಾಂತರ ಬೀದಿ ನಾಟಕ ಮಾಡ್ತಿದ್ವಿ. ನಾ 4-5 ವರ್ಷ ಎಲ್ಲ ಬೀದಿ ನಾಟಕ ಮಾಡ್ತಿದ್ವಿ. ಸಾಮಾಜಿಕ ಪಿಡುಗುಗಳನ್ನ ಅದಾವಲ್ಲ ಅವುಗಳನ್ನ ಮುಕ್ತಗೊಳಿಸ್ಲಿಕ್ಕೆ ನಾವು ಒಂದೇನಪ್ಪ ಸಂಘವನ್ನ ಅಥವಾ ಸ್ನೇಹಿತರ ಬಳಗವನ್ನು ಕಟ್ಕೊಂಡು ಬೀದಿ ನಾಟಕಗಳನ್ನು ಮಾಡಿ ನಮ್ಮದೊಂದು ಟೀಮ್ ಇತ್ತು. ಆ ಜನರಿಗೆ ಅವೇರ್ನೆಸ್ ಮೂಡಿಸುವಂತದ್ದು.
ಅದನ್ನ ನಿರ್ಮೂಲನೆ ಬೀದಿ ಮಾಡ್ಲಿಕ್ಕೆ- ನಾಟಕ ಬಗ್ಗೆ ಗೊತ್ತಿರಲಿಲ್ಲ. ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಇಲ್ಲಿಯವರ, ಬಿಜಾಪುರ ಜಿಲ್ಲೆಯವರ ಒಳ್ಳೆಯ ಇದವರು, ಸಾಹಿತಿ, ಕಲಾವಿದರು ಮತ್ತು ಚಿಂತಕರು. ಹ್ಮ್. ಅವ್ರ ಕೈ ಟ್ರೈನಿಂಗ್ ಅವ್ರ ತಗೊಂಡಿವಿ ಸರ್. ಮಾರ್ಗದರ್ಶನದೊಳಗೆ ಹೌದೌದು, ನೀವು ಸೊಗಲ್ದೊಳಗೆ ಒಂದು ಸಂಘವನ್ನು ಕಟ್ಕೊಂಡು ಸಾಕ್ಷರತಾ ಆಂದೋಲನದಾಗ ಮೊದಲು ಪ್ರಾರಂಭ ಮಾಡಿದ್ವಿ ಸರ್ ಬೀದಿ ನಾಟಕ. ಹ್ಮ್, ಹ್ಮ್, ಹ್ಮ್. ಅಕ್ಷರ ಕಲಿದ್ರೆ ಅಂದ್ರೆ ಹೌದು. ಏನ ಕಲೀಲಾರ್ದ ಅನಕ್ಷರಸ್ಥ ಏನಾಕೈತೆ. ಅಡಲ್ಟ್ ಎಜುಕೇಶನ್, Yes, sir. ವಯಸ್ಕರ ಶಿಕ್ಷಣ, ಹೌದು. ಅದ್ರ ಅದು ಅದರಲ್ಲಿನೂ ಕೆಲಸ ಮಾಡಿ. ಹೌದು ಸರ್. ಅದು 89, 90, 91ದಾಗ ಸರ್ ನಾವು ಬೀದಿ ನಾಟಕ ಪ್ರಾರಂಭ ಮಾಡಿದ್ವಿ. ಆ ಮುಖೇನೂ ಸಮಾಜ Yes, ಸೇವೆಯನ್ನು sir. ಮಾಡಿದೆ. ಅವಾಗೆಲ್ಲ BS ಕಾಲೇಜ್ ಓದೋ ಟೈಮ್ದೊಳಗೆ NSS ಶಿಬಿರಗಳನ್ನ ಮಾಡ್ತಿದ್ದೀವಿ. ಎಲ್ಲ ಊರುಗಳಿಗೆಲ್ಲ ನಾಟಕ ಮುಖಾಂತರ ಕುಡಿತದಿಂತ್ರ ಸಮಸ್ಯೆ ಏನಾಕ್ಕವ, ನಾವು ಕುಡುಕ ರಂಗಣಗಳು ಅಂತೇಳಿ ನಾ BSW ಒಳಗಿದ್ದಾಗ ನಾನು ಯೂನಿವರ್ಸಿಟಿ ಒಳಗೆ ಫಸ್ಟ್ ಪ್ರೈಸ್ ತೊಗೊಂಬಂದೀವಿ ನಾವು ಅದನ್ನ. ಆ ಪಾತ್ರವನ್ನು ಆ ಪಾತ್ರವನ್ನು ಮಾಡಿ. ಅದೇ ವ್ಯಸನ ಮುಕ್ತ. ಎಸ್ ಸರ್. ವ್ಯಸನ ಮುಕ್ತಗೊಳಿಸುವಂಥದ್ದು. ಸೊ ಇಂಥ ಯಾವ್ದಾದ್ರು ಶೋಷಣೆಗಳಿಂದ ಮುಕ್ತಗೊಳಿಸುವಂಥದ್ದು. ಒಟ್ಟಿನಲ್ಲಿ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಅಂದ್ರೆ ಒಟ್ಟಿನಲ್ಲಿ ಈ ಜ್ಯೋತಿಯಾಗಿ ನೀವು ಸುಟ್ಕೊಂಡು ಸಮಾಜಕ್ಕೆ ಬೆಳಕು ಕೊಡುವಂತಹ ಆ ಒಂದು ದಾರಿಯಲ್ಲಿ ತಾವು ನೆಮ್ಮದಿ ಜೀವನ ಸರ್. ನಮ್ಗೆ ಅದನ್ನ ಕೊಟ್ಟಂತ ಅವ್ರಿಗೇನು ಕೊಡ್ತೀವಲ್ಲ ಪ್ರೀತಿ, ಅದು ರಿಫ್ಲೆಕ್ಟ್ ಆಕೈತೆ ಅನ್ನಲಿಕ್ಕೆ ಅವ್ರಿಗೆ ಕೊಟ್ಟಂತ ಸೇವೆ ದೇವ್ರು ನಮ್ಗೆ ಖುಷಿ ಕೊಡ್ಲಿಕ್ಕೆ ಮಾಡಿದ್ರು. ಸಂತೋಷ, ಸಂತೋಷ, ಭಾಳ ಸಂತೋಷ ಸರ್. ಭಾಳ ಅಪರೂಪವಾದಂಥ ಕ್ಷಣಗಳನ್ನು ನಮ್ಮ ಜೊತೆ ಕಳೆದ್ರಿ. ಮೇಡಮ್, ರವಿ ಕಿತ್ತೂರ್ ಅವರ ಧರ್ಮಪತ್ನಿಯಾಗಿ ನೀವು ಆರೋಗ್ಯ ಇಲಾಖೆಯಲ್ಲಿ ಇಬ್ಬರು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಸುಮಾರು ಸರ್ ಹೇಳ್ದಂಗೆ ಕಳೆದ 30 ವರ್ಷಗಳಿಂದ. ನಿಮಗೆ ಇವರ ವೃತ್ತಿ ಬದುಕು ನಿಮಗೇನು ಅನ್ನಿಸ್ತದೆ? ಯಾಕಂದ್ರೆ ಒಂದೇ ಇಲಾಖೆಯಲ್ಲಿ ಇಬ್ಬರು ಇದ್ದವರು. ಅದಕ್ಕೆ ಅವ್ರು ಸಾಕಷ್ಟು ಅವ್ರು ಮಾತನಾಡುವಾಗ ಹೇಳಿದರು ಸರ್, ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ದೀರಿ. ಇಂಥ ಘಟನೆಗಳು ಕೋವಿಡ್ ಸಂದರ್ಭದಲ್ಲಿ ಆಗಿದೆ, ಅಥವಾ HIV ಸೋಂಕಿತರ ಜೊತೆಗೆ ನಮ್ಮ ದಿನ ಬದುಕಪ್ಪ ಅಂತಂದರೆ ಬಹಳ ಕಠಿಣದ ಪರಿಶ್ರಮವನ್ನು ಬಂದಿದ್ದೀವಿ. ಜೊತೆಗೆ ನಮ್ಮ ಶ್ರೀಮತಿಯವರು ನನಗೆ ಬಹಳಷ್ಟು ಪ್ರೇರಣೆಯಾಗಿ ನಿಂತರು ಅಂತ ಹೇಳಿದ್ರು. ಅದರ ಬಗ್ಗೆ ನೀವೇನು ಹೇಳ್ತೀರಿ? ಖುಷಿ ಆಗ್ತದೆ ಸರ್, ಅಂತ ಗಂಡ ನಂಗೆ ಸಿಗಬೇಕು ಅಂತಂದರೆ. ನಮ್ಮದು ಫ್ಯಾಮ್ಲಿ ಎಲ್ಲ ಎಜುಕೇಟೆಡ್. ನಮ್ದು ಪಪ್ಪ ಆಯಿತು, ನಮ್ಮ ಅಂಕಲ್ಸ್, ನಮ್ಮ ಕಾಕಗಳೆಲ್ಲ ಜಾಬ್ ಹೋಲ್ಡರ್ಸ್. ನಮ್ಮ ಸಿಸ್ಟರ್ ಆಯಿತು, ನಮ್ಮಮ್ಮ ಆಯಿತು. ಫಸ್ಟ್ ಇವರು ನೋಡಿದರೆ ಎಲ್ಲ ಅಗ್ರಿಕಲ್ಚರ್ ಫ್ಯಾಮ್ಲಿದವರು. ಏನೋ ನಮ್ಮ ಪಪ್ಪ ಎಲ್ಲ ನೋಡಿದ್ರು, ಇವರು ಗೋಕಾಕ್, ನಾವು ಬಿಜಾಪುರ ಡಿಸ್ಟಿಕ್, ನಾವು ಆಲ್ಮಟ್ಟಿಯಲ್ಲಿ ಇರ್ತಿದ್ವಿ. ಅವ್ರದ್ದು ಸ್ಯಾಲ್ರಿ ಅವಾಗ ನೋಡಿದರೆ ಬರೀ 1400 ಇತ್ತು. ಅವರು ಪ್ರಾಜೆಕ್ಟ್ ಆಫೀಸರ್ ಅಂತ ಹೇಳಿದರು. ನಮ್ಮ ಕಡೆ ಎಲ್ಲ TCH, ಇಂಜಿನಿಯರಿಂಗ್, MBBS ಇದೆಲ್ಲ ಓದಿದವರು ಇದ್ದರು. MSW ಅಂದರೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ. ಅವ್ರು MSW ಓದಿವಿ, ನಾವು ಪ್ರಾಜೆಕ್ಟ್ ಆಫೀಸರು ಅಂತ ಹೇಳ್ತಿದ್ರು. ಏನೋ ಪ್ರಾಜೆಕ್ಟ್ ಆಫೀಸರ್ ಅಂದರೆ ದೊಡ್ಡ ಆಫೀಸರೇ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಅವರು ನಮ್ಮ ಅಂಕಲ್, ನಮ್ಮ ಪಪ್ಪ ಎಲ್ಲ ಅವರು ಮನೆಗೆ ಹೋದರು. ಅವ್ರ ಮನೆತನೆಲ್ಲ ನೋಡಿದರು. ಏನೋ ಎಲ್ರಿಗೂ ಭಾಳ ಖುಷಿ ಆಯಿತು. ಅವ್ರ ಫ್ಯಾಮ್ಲಿ ಹೆಂಗಾರ ಇರಲಿ, ಎಲ್ಲ ಅನ್ಎಜುಕೇಟೆಡ್ ಇದ್ದಾರೆ, ಅಗ್ರಿಕಲ್ಚರ್ ಫ್ಯಾಮ್ಲಿದವ್ರು ಇದ್ದಾರೆ, ಇವ್ರೊಬ್ಬರೇ ಓದಿದವ್ರು ಇದ್ದರು. ಇವ್ರನ್ನ ನೋಡಿದರೆ ಸಾಕು, ನಮ್ಮ ಪಪ್ಪಗೇನೋ ಒಂದು ಫಿಲಮ್ ಸ್ಟಾರ್ ರವಿಚಂದ್ರನ್ ಕಂಡಂಗೆ ಕಾಣ್ತಿದ್ರು. ನಮ್ಮ ಪಪ್ಪ ಮದುವೆ ಕಾರ್ಡಲ್ಲಿ ಕೂಡ ಅವರು ರವಿ ರೇವಪ್ಪ ಅಂತ ಇದ್ದಿದ್ದನ್ನ ರವಿಚಂದ್ರನ್ ಅಂತೆ ಹಾಕಿದ್ರು ಕಾರ್ಡಲ್ಲಿ. ನಮ್ಗೆ ಏನು ಯಾವುದು ಗೊತ್ತಿರಲಿಲ್ಲ. ಮದುವೆ ಆದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇವ್ರು ಏನು ಕೆಲಸ ಮಾಡ್ತಾರ ಅಂತ ಹೇಳ್ಬಿಟ್ಟು. ಲೈಂಗಿಕ ವೃತ್ತಿ ನಿರತ ಮಹಿಳೆಯರ ಜೊತೆ ಕೆಲಸ ಮಾಡ್ತಿದ್ರು. ಈ ಕಾಂಡಮ್ಸ್ ಬಗ್ಗೆ ನಮ್ಗೆ ಇದ್ರ ಬಗ್ಗೆ ಯಾವುದು ಜ್ಞಾನ ಕೂಡ ಇರಲಿಲ್ಲ ಸರ್ ನಮಗೆ. ಇವ್ರ ಮದುವೆ ಆದಮೇಲೆ ಎಲ್ಲ ನಾನು ತಿಳ್ಕೊಂಡಿದ್ದು. ಈ ಸೆಕ್ಸ್ ವರ್ಕರ್ಸ್ ಅಂದ್ರೇನು, MSM ಅಂದ್ರೇನು, ಆಮೇಲೆ ಈ ಕಾಂಡಮ್ಸ್ ಬಗ್ಗೆ ಆಯಿತು. ನಾನು ಡಿಗ್ರಿ ಓದಿದ್ದೆ, BA ಮುಗಿಸಿದ್ದೆ ನಾನು. ಏನೋ ಮದುವೆ ಆಯಿತು. ಅವ್ರು 1500 ರೂಪಾಯಿ ಪಗಾರಲ್ಲೇ ಕೂಡ ನನಗೆ ಅವ್ರು ಯಾವ ರೀತಿ ನಾನು ನೋಡ್ಕೊಂಡಾರ ಅಂದರೆ ನಂಗೆ ನಂಬಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ನಾನು ನೋಡ್ಕೊಂಡಿದ್ದಾರೆ. ವೃತ್ತಿ ಬದುಕು ಜೊತೆಗೆ ದಾಂಪತ್ಯ ಬದುಕು ಬಹಳ ಸಂತೋಷ ತಂದಿದೆ. ಆ್ಯಕ್ಚುಲಿ ನಾನು ತವ್ರ ಮನೆಗಿಂತ ಗಂಡನ ಮನೆಯಲ್ಲಿ ಇದ್ದಿದ್ದು. ಇಂಥ ಗಂಡ ಸಿಕ್ಕಿದ್ದು ನನ್ನ ಪುಣ್ಯನೇನೋ ಗೊತ್ತಿಲ್ಲ. ಸರ್, ಈಗ ಮೇಡಮ್ ಅವರು ಏನು ಅವರು ನರ್ಸ್ ಆಗಿ ಕೆಲಸ ಮಾಡ್ತಾರೆ? ಅವರು ಕೌನ್ಸಿಲರ್ ಸರ್. ಅವರು ಸೇಮ್ ವೃತ್ತಿ. ಇಬ್ರದ್ದು ಪೊಸಿಷನ್ ಒಂದೇ ಸರ್. ಆಕೆ ಗರ್ಭಿಣಿ ಹೆಣ್ಮಕ್ಳಿಗೆಲ್ಲ ಕೌನ್ಸಿಲಿಂಗ್ ಮಾಡ್ತಾಳೆ.
ನಾ HIV ಸೋಂಕಿತರಿಗೆ ನೇರವಾಗಿ ಕೌನ್ಸಿಲಿಂಗ್ ಮಾಡ್ತೀನಿ. ಅವರು ಟೆಸ್ಟ್ ಮಾಡಿ ಪಾಸಿಟಿವ್ ಬಂದ್ಮೇಲೆ ಮುಂದೆ ಮಕ್ಕಳಿಗೆ ಬರಲಾರ್ದಂಗೆ ಅಥವಾ ಗಂಡ ಹೆಂಡತಿ ಇದ್ರಾರ ರೋಗ ಬಾಂಧವ್ಯ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಅವಳು ಹೇಳುವಂಥದ್ದು. ಅವಳಿಗೆ ದೊಡ್ಡ ಸ್ಟ್ರಗಲ್ ಇದ್ರಿ ಸರ್. ವೈದ್ಯಕೀಯ ಯಾಕಂದ್ರೆ ಹೆಣ್ಮಕ್ಳಿಗೆ HIV ಬಂದಮೇಲೆ ಗಂಡು ಮಕ್ಕಳು ಎಷ್ಟೋ ಜನ ಅವ್ರನ್ನ ಡೈವರ್ಸ್ ಕೊಡ್ತಿರ್ತಾರೆ, ನಿನಗೆ HIV ಆಗೈತಿ ನೀನೇ ಏನೋ ಮಾಡಿ ಅಂತೇಳಿ. ಅವರಿಬ್ಬರಿಗೂ ಹೊಂದಾಣಿಕೆ ಮಾಡೋ ಜೀವನ ಹಾಕಿದೆ ಸರ್. ಬಹಳ ಅಂದ್ರೆ ಅದೊಂದು ಕಷ್ಟದ ಕೆಲಸದಲ್ಲೇನೆ ಅವರು ತೊಡ್ಕೊಂಡ್ರು. ಅಂದ್ರೆ ಇಬ್ರು ವೈದ್ಯಕೀಯ ಗಂಡು ಮಕ್ಕಳಿಗೆ HIV ಐತೆ ಅಂತ ಹೇಳೋದು ದೊಡ್ಡದಿಲ್ಲ ಸರ್. ಹೆಣ್ಮಕ್ಳು ಆದ್ರೆ ಹೆಣ್ಮಕ್ಳಿಗೆ HIV ಐತೆ ಅಂತಾಗ ಅದನ್ನ ಒಪ್ಪುವಂತ ಗಂಡಸರು ಇರಂಗಿಲ್ಲ. ಅದು ಆಕಿದ ದೊಡ್ಡ ಸಾಧನೆ, ಇಬ್ರು ಸವಾಲಿನ ಕೆಲಸ, ಸವಾಲಿನ ಕೆಲಸಗಳು. ಜೊತೆಗೆ ಅದ್ರ ಹಿಂದೆ ಸೇವೆ ಇದೆ ಎನ್ನುವಂಥದ್ದೇ ಬಹಳ ಅಪರೂಪವಾಗಿರುವಂಥದ್ದು. ಹೌದು ಮಕ್ಕಳ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಖುಷಿ ಆಗ್ತದೆ ಸರ್. ಇಬ್ರು ಹುಡುಗಿ ನಮ್ಗೆ ಇವಾಗ ಮದ್ವೆ ಆಗಿ 28 ವರ್ಷ ಮುಗೀತು ಸರ್. ನಮ್ಗೆ ಇನ್ನೂವರೆಗೂ ಗಂಡ್ ಮಕ್ಳಿಗೇನೋ ಆಲ್ಮೋಸ್ಟ್ ಅನ್ಸಂಗಿಲ್ಲ ಏನೋ ಗಂಡ್ ಮಗ ಬೇಕಂತ. ಎಲ್ರು ಹೇಳ್ತಾರೆ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ಅವ್ನ ಗಂಡ್ ಮಗು ಬೇಕು ಅಂತ ಹೇಳಿ. ನಮ್ ಮನಸ್ಸಿನಾಗೂ ಇನ್ನೂವರೆಗೂ ಸರ್ ಒಂದು ಸರಿ ಅಲ್ಲಿನೂ ಅದು ಬಂದೇ ಇಲ್ಲ ಸರ್. ಹೆಣ್ಮಕ್ಳೇ ನಾವು ಎರಡು ಗಂಡನು ಹೆಣ್ಣು ಅಷ್ಟು ಪ್ರೀತಿ ಮಾಡ್ತಾರೆ ಸರ್. ಅಷ್ಟು ಖುಷಿ ಇದ್ದಾರೆ ಸರ್ ನನ್ನ ಮಕ್ಳು. ಅದೇ ಇವ್ರು ಮಾಡಿದ ಕೆಲ್ಸನೋ ಏನೋ ಗೊತ್ತಿಲ್ಲ. ಇಬ್ರು ಮಾಡಿದ ಸೇವೆ, ಇಬ್ರು ಮಾಡಿದ ಸೇವೆ ಅಂತ ಅನ್ಬೋದು. ಅಳಿಯಂದ್ರು ಬಹಳ ನಿಮಗೆ ತಕ್ಕಂಗೆ ಮಕ್ಕಳಿಗೆ ತಕ್ಕಂಗೆ ಸಿಕ್ಕಿದ್ದಾರೆ. ಬಹಳ ಸಂತೋಷದ ಬದುಕು ಇಬ್ಬರು. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದು ಏನಪ್ಪ ಅಂತಂದ್ರೆ ನಮ್ಮ ಈ ಒಂದು ವಿಜಯಪುರದ ಸಾಧಕರು ಅಥವಾ ಸೇವೆಯೇ ತಮ್ಮ ಬದುಕಾಗಿ ನಿಂತಂಥವರನ್ನು ನಾವು ಪರಿಚಯ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ ಸರ್. ನೀವು ಮತ್ತು ಮೇಡಮ್ ಅವರು ಬಂದು ಕಾರ್ಯಕ್ರಮ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ ಸರ್. ತಮಗೂ ಕೂಡ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.